ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅದ್ಭುತವಾಗಿರುವಂತಹ ದಿನಕ್ಕೋಸ್ಕರ ನಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮನ್ನಿನ್ನೂ ಸಹ ಜೀವಂತವಾಗಿಟ್ಟು ನಮ್ಮ ಮಾರ್ಪಾಟಿಗೋಸ್ಕರ, ನಮ್ಮ ಬದಲಾವಣೆಗೋಸ್ಕರ, ನಮ್ಮ ಬೆಳವಣಿಗೆಗೋಸ್ಕರ ಇನ್ನೂ ಸಹ ನೀವು ಕಾಯ್ತಿದ್ದೀರ ತಂದೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯನ್ನು ನಾವು ಉಳಿಸ್ಕೊಡುವಂತೆ, ನೀವು ಕೊಟ್ಟಿರುವಂತಹ ಈ ಸಮಯವನ್ನು ಸದುಪಯೋಗ ಮಾಡಿಕೊಡುವಂತೆ ನಮ್ಗೆ ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನು, ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ನಡೆಸಿ. ಈಗ ನಾವು ಆಲೋಚನೆ ಮಾಡ್ಬೇಕಾದ್ರೆ, ನಿಮ್ಮ ಮಕ್ಕಳ ಜೊತೆ ವಾಕ್ಯ ಹಂಚ್ಕೊಳ್ಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ಅವರಿಗೆ ಅದು ಅರ್ಥ ಆಗಲಿಕ್ಕೆ, ಅದರ ಅಂಗೀಕಾರ ಮಾಡಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ವಿವೇಕಗಳನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಕಳೆದ ವಾರ ಯಾವ ಅಂಶದ ಯೋಚನೆ ಮಾಡಿದ್ವಿ ಅಂತ ನೆನಪಿದ್ಯಾ ನಿಮ್ಗೆ ಯಾರಿಗಾದ್ರು? ಕಳೆದ ವಾರ ನಾವು ಆಲೋಚನೆ ಮಾಡಿದಂತಹ ಅಂಶದ ಹೆಸರೇನು? ಮನುಷ್ಯನ ಜೀವಿತದಲ್ಲಿ ಮರಣದ ಪ್ರಾಮುಖ್ಯತೆ. ಮರಣದ ಪ್ರಾಮುಖ್ಯತೆ. ವೆರಿ ಗುಡ್. ಕಳೆದ ವಾರ ಏನು ಈ ಅಂಶವನ್ನ ಆಲೋಚನೆ ಮಾಡಿದ್ವಲ್ಲ, ಮರಣದ ಬಗ್ಗೆ, ಅದರ ಪಾರ್ಟ್ 2 ಅನ್ನ ಇವತ್ತು ನಾವು ಆಲೋಚನೆ ಮಾಡಿ ನೋಡ್ತಾ ಇದ್ವಿ. ಅದರ ಭಾಗ 2 ಇವತ್ತು ನಾವು ಆಲೋಚನೆ ಮಾಡಿ ನೋಡ್ತಿದ್ವಿ. ಮರಣದ ಬಗ್ಗೆ ಆಲೋಚನೆ ಮಾಡ್ತಿದ್ವಿ. ಮೊದಲನೇ ಭಾಗದಲ್ಲಿ ಏನು ಆಲೋಚನೆ ಮಾಡಿದೀವೋ ಅದನ್ನ ಬಿಟ್ಟು 2ನೇ ಭಾಗದಲ್ಲಿ ಇನ್ನೂ ಏನಿದೆ ಅಂತ ಹೇಳಿ ಹುಡುಕ್ತಾ ಹೋಗ್ತಾ ಇದೀವಿ. ಇಷ್ಟಕ್ಕೂ ಮೊದಲನೇ ಭಾಗದಲ್ಲಿ ಮಾತಾಡ್ಕೊಂಡಂತಹ ಮಾತುಗಳನ್ನು 2 ನಿಮಿಷ ಮೆಲ್ಕು ಹಾಕೋದಾದ್ರೆ ಏನನ್ನೆಲ್ಲ ನೋಡಿದ್ವಿ ಅಲ್ಲಿ? ಮೊದಲನೇ ಭಾಗದಲ್ಲಿ ಜನ ಮರಣಕ್ಕೋಸ್ಕರ ಹೆದರ್ತಾರೆ ಅಂತ ಹೇಳಿ ನೋಡಿದ್ವಿ, ಹೌದಲ್ವಾ? ಜನ ಮರಣಕ್ಕೋಸ್ಕರ ಹೆದರ್ತಾರೆ, ಭಯ ಪಡ್ತಾರೆ. ಈ ಮರಣಕ್ಕೋಸ್ಕರ ಹೆದರುವಂತಹದ್ದು, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಮರಣಕ್ಕೋಸ್ಕರ ಹೆದರುವಂತಹದ್ದು ಒಂದು ರೀತಿಯಾಗಿರುವಂತಹ ದಾಸತ್ವ. ನಾವು ದಾಸತ್ವದಲ್ಲಿ ಇದ್ದೀವಿ, ಒಂದ್ ವೇಳೆ ನಾವು ಮರಣಕ್ಕೋಸ್ಕರ ಹೆದರ್ತಿದ್ರೆ ಅನ್ನುವಂತಹದ್ದನ್ನ ನಾವು ಕಳೆದ ವಾರ ನೋಡಿದ್ವಿ, ಹೌದಲ್ವಾ? ಮರಣಕ್ಕೋಸ್ಕರ ಹೆದರುವಂತಹ ಅನಿವಾರ್ಯತೆ ಇಲ್ಲ. ಮರಣ ಅನ್ನುವಂತಹದ್ದು ನಿಜವಾಗ್ಲೂ ನಾವು ಭಕ್ತರಾಗಿದ್ರೆ ಅದೊಂದು ದೊಡ್ಡ ವರ ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ವಿ. ಅದರಿಂದ ಆಗುವಂತಹ ಲಾಭಗಳು, ಪ್ರಯೋಜನಗಳು, ಮರಣದಿಂದ ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು, ಬಾಧೆಗಳು, ನೋವುಗಳು, ಇದೆಲ್ಲವೂ ಸಹ ಒಂದೇ ಸಾರಿ ಅಂತ್ಯ ಆಗತ್ತೆ ಅಂತ ಹೇಳಿ ನಾವು ಕಳೆದ ವಾರ ಚರ್ಚಿಸಿದ್ವಿ, ಹೌದಲ್ವಾ? ಅದಾದ ನಂತರ ನಮ್ಮ ಮರಣದಿಂದ ದೇವರಿಗೆ ಯಾವ ರೀತಿಯಾಗಿರುವಂತಹ ಉಪಯೋಗ ಇದೆ? ಒಬ್ಬ ವ್ಯಕ್ತಿ ಜನನ ಅಂದ್ರೆ ಹುಟ್ಟಿದಾಗ ಅವನ ಜೀವನ ಮಾಡುವಂತಹ ಆ ವರ್ಷಗಳೇನಿದೆ, ಅಲ್ಲಿ ದೇವರಿಗೆ ತಾನು ಪ್ರತಿಫಲ ಕೊಡುವುದಕ್ಕಿಂತ ಕೆಲವೊಮ್ಮೆ ಮರಣದಿಂದ ದೇವರಿಗೆ ತರುವಂತಹ ಪ್ರತಿಫಲ 1000 ಪಟ್ಟಷ್ಟು ಹೆಚ್ಚಾಗೋಗುತ್ತೆ. ಇದಿಷ್ಟು ಸಹ ನಾವು ಕಳೆದ ವಾರ ಆಲೋಚನೆ ಮಾಡಿ ನೋಡಿದಂತಹ ವಿಚಾರಗಳು. ಇನ್ನು ಈ ವಾರ ಆಲೋಚನೆ ಮಾಡಿ ನೋಡ್ತಿದ್ವಿ ಮರಣದ ಬಗ್ಗೆ. ಏನ್ ಆಲೋಚನೆ ಮಾಡ್ತಿದ್ವಿ ಇಷ್ಟಕ್ಕೂ ಈ ವಾರ ಅಂತ ಹೇಳಿ ನೋಡಿದ್ರೆ, ನಮ್ಮ ಜೀವನ ಎಷ್ಟು ಅಶಾಶ್ವತವಾಗಿರುವಂತಹದ್ದು. ಆದ್ರೆ ಮರಣ ಅನ್ನುವಂತಹದ್ದು ಯಾವಾಗ್ಲೂ ವಯಸ್ಸಾದ ಕಾಲದಲ್ಲಿ ಬರುವಂತಹದ್ದು ಅನ್ನುವಂತಹ ಭಾವನೆ ನಮ್ಮ ಮನಸ್ಸಿನಿಂದ ಹೋಗಿ, ಯಾವಾಗ್ಲೂ ಸಹ ಮರಣಕ್ಕೆ ಸಿದ್ಧವಾಗಿರಬೇಕು ಅನ್ನುವಂತಹ ಪರ್ಸ್ಪೆಕ್ಟಿವ್ ಅಲ್ಲಿ ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ವಿ. ನಮ್ಮ ಜೀವನ ಎಷ್ಟು ಚಿಕ್ಕದ್ದು, ಎಷ್ಟು ಅಶಾಶ್ವತವಾಗಿರುವಂತಹದ್ದು ಅಂತ ನೋಡಿ, ಅದಾದ ನಂತರ ಮರಣ ಅನ್ನುವಂತಹದ್ದು ಯಾವಾಗ್ಲೂ ವಯಸ್ಸಾದ ನಂತರ ಬರುವಂತಹದ್ದು ಅನ್ನುವಂತಹದ್ದು ಸಂಪೂರ್ಣವಾಗಿ ನಮ್ಮ ಮನಸ್ಸಿನಿಂದ ಹೋಗಿ, ಯಾವಾಗ ದೇವ್ರು ಕರೆದ್ರು ನಾನು ರೆಡಿ ಆಗಿರ್ಬೇಕು ಅನ್ನುವಂತಹ ಪರ್ಸ್ಪೆಕ್ಟಿವ್, ಅನ್ನುವಂತಹ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಬರುವಂತಹ ಸಂದೇಶ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ 2ನೇ ಭಾಗ. ಓಕೆ, ಇಷ್ಟಕ್ಕೂ ಮರಣ ಅನ್ನುವಂತಹದ್ದು ದೇವರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ಅದ್ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನು ಮಾತಾಡ್ಕೊಂಡು ಮುಂದೆ ಹೋಗೋಣ. ಈ ಉದಾಹರಣೆ ನಾನು ಕಳೆದ ಸಾರಿ ನಿಮ್ ಹತ್ರ ಹಂಚ್ಕೊಂಡಿದ್ದೆ. ಒಂದು ದೊಡ್ಡ ಕಾಂಪೌಂಡ್, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಇಲ್ಲಿಂದ. ಒಂದು ದೊಡ್ಡ ಕಾಂಪೌಂಡ್, ಆ ಕಾಂಪೌಂಡ್ ಇರುವಂತಹದ್ದು ಒಂದು ಚಿಕ್ಕ ಬಾಗಿಲು. ನೀವು ಆ ಕಾಂಪೌಂಡ್ ಇಂದ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಶರೀರ ಮಾತ್ರ ಹೋಗ್ಬೇಕು. ಅಂದ್ರೆ ನೀವಾಗಿ ನಿಮ್ಮ ಶರೀರದ ಜೊತೆ ಮಾತ್ರ ಹೋಗ್ಬೇಕು. ಅಂದ್ರೆ ಏನು ಎತ್ಕೊಂಡು ಹೋಗುವಂಗಿಲ್ವಾ ಕಾಂಪೌಂಡ್ ಆಚೆ ಅಂತ ಹೇಳಿದ್ರೆ ಏನು ಎತ್ಕೊಂಡು ಹೋಗುವಂಗಿಲ್ಲ. ಯಾಕೆಂದ್ರೆ ಬಾಗಿಲಿರುವಂತಹದ್ದು ಅಷ್ಟೇ. ನೀವು ಕ್ರಾಲ್ ಮಾಡ್ತಾ ನೀವು ಬುಗ್ಗಿ ಹಿಂಗೆ ಕ್ರಾಲ್ ಮಾಡ್ತಾ ದೇಗ್ತಾ ಚಿಕ್ಕ ಮಕ್ಕಳು ದೇಗ್ತಾರೆ ನೋಡಿದಿರಲ್ವಾ, ಆತರ ಕ್ರಾಲ್ ಮಾಡ್ತಾ ನೀವಷ್ಟೇ ಹೋಗ್ಬೋದು. ಇಷ್ಟಕ್ಕೂ ಆ ದೊಡ್ಡ ಕಾಂಪೌಂಡ್ ಏನಿದೆ ಅಂತ ನಾನು ಹೇಳಿದ್ನಲ್ವಾ, ಆ ಕಾಂಪೌಂಡ್ ಅಲ್ಲಿ ಈಗ ನೀವು ಪ್ರಸ್ತುತ ವಾಸ ಮಾಡ್ತಿದ್ದೀರಾ. ಈಗ ನೀವ್ ಎಲ್ಲಿ ವಾಸ ಮಾಡ್ತಿದ್ದೀರಾ? ಕಾಂಪೌಂಡ್ ಅಲ್ಲಿ ವಾಸ ಮಾಡ್ತಿದ್ದೀರಾ.
ಪ್ರಪಂಚದಲ್ಲಿರುವಂತಹ ಎಲ್ಲರೂ ಸಹ ಎಲ್ಲಿ ವಾಸ ಮಾಡ್ತಿದ್ದಾರೆ? ಆ ದೊಡ್ಡ ಕಾಂಪೌಂಡ್ ಅಂತ ನಾನು ಏನ್ ಹೇಳಿದ್ನಲ್ವಾ, ಆ ಕಾಂಪೌಂಡ್ ಅಲ್ಲಿ ವಾಸ ಮಾಡ್ತಿದ್ದಾರೆ. ಓಕೆ, ಈಗ ಪ್ರಪಂಚ ಪೂರ್ತಿ ಆ ಕಾಂಪೌಂಡ್ ಅಲ್ಲಿ ವಾಸ ಮಾಡ್ತಿದಾರಲ್ವಾ, ಎಲ್ಲರಿಗೂ ಸಹ ಬಾಗಿಲಿಂದ ಹೊರಗಡೆ ಹೋಗ್ಬೇಕಾಗಿರುವಂತಹ ಸಮಯ ಬರುತ್ತೆ. ಎಲ್ಲರಿಗೂ ಸಹ ಆ ಕಾಂಪೌಂಡ್ ಇರುವಂತಹ ಬಾಗಿಲಿನಿಂದ ಹೊರಗಡೆ ಹೋಗ್ಬೇಕಾಗಿರುವಂತಹ ಸಮಯ ಬರುತ್ತೆ. ಆದ್ರೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು? ಏನು ಎತ್ಕೊಳ್ದೆ. ಆ ಕಾಂಪೌಂಡ್ ಅಲ್ಲಿ ಏನಿದ್ದೀವಿ, ಆ ದೊಡ್ಡ ಕಾಂಪೌಂಡ್ ಅಲ್ಲಿ ಏನ್ ವಾಸ ಮಾಡ್ತಿದೀವಿ, ಈ ಕಾಂಪೌಂಡ್ ಅಲ್ಲಿ ನಮಗಿರ್ಲಿಕ್ಕೆ ಸ್ಥಳ ಇದೆ, ನಮಗಿರ್ಲಿಕ್ಕೆ ಸ್ವಂತ ಮನೆಗಳಿದೆ, ಹೌದಾ? ನಮಗ್ ಕಾರ್ಗಳಿದೆ, ನಮಗ್ ಬೈಕ್ಗಳಿದೆ, ನಮಗ್ ಆಸ್ತಿ ಇದೆ, ನಮಗ್ ಅಂತಸ್ತಿದೆ, ನಮಗ್ ಐಶ್ವರ್ಯ ಇದೆ, ಎಲ್ಲವೂ ಇದೆ. ಎಲ್ಲಿದೆ ನಮಗೆ? ಈ ಕಾಂಪೌಂಡ್ ಒಳಗಡೆ. ಈ ದೊಡ್ಡ ಕಾಂಪೌಂಡ್ ಅಲ್ಲಿ ಏನ್ ವಾಸ ಮಾಡ್ತಿದೀವಲ್ವಾ ನಾವು, ಈ ವಾಸ ಮಾಡ್ತಿರುವಂತಹ ಈ ಜನರಿಗೆ, ಕಾಂಪೌಂಡ್ ಅಲ್ಲಿ ವಾಸ ಮಾಡ್ತಿರುವಂತಹ ಈ ಜನರಿಗೆ, ಪ್ರಪಂಚ ಪೂರ್ತಿ ಕಾಂಪೌಂಡ್ ಅಲ್ಲೇ ವಾಸ ಮಾಡ್ತಿರುವಂತಹದ್ದು ಈ ಜನರಿಗೆ ಏನೇನೆಲ್ಲ ಇದೆ? ದೊಡ್ಡ ದೊಡ್ಡ ಮನೆಗಳಿದೆ, ಬಂಗ್ಲೆ ಇದೆ, ವಿಲ್ಲಾ ಇದೆ, ಕಾರ್ಗಳಿದೆ, ಬೈಕ್ಗಳಿದೆ, ಆಸ್ತಿ, ಐಶ್ವರ್ಯ, ಅಂತಸ್ತು ಎಲ್ಲ ಇದೆ. ಆದ್ರೆ ಆ ಕಾಂಪೌಂಡ್ ಇರುವಂತಹದ್ದು ಒಂದೇ ಒಂದು ಬಾಗಿಲು, ಅದು ಚಿಕ್ಕ ಬಾಗಿಲು. ಆ ಚಿಕ್ಕ ಬಾಗಿಲಲ್ಲಿ ಒಬ್ಬ ಮನುಷ್ಯ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗ್ ಹೋಗ್ಬೇಕು? ನಾನು ಆಗ್ಲೇ ಹೇಳಿದೆ ನಿಮ್ಗೆ ಹೇಗ್ ಹೋಗ್ಬೇಕು. ಚಿಕ್ಕ ಮಗು ಹಾಗೆ ತೆವಳಿಕೊಂಡು ಹೋಗ್ಬೇಕು. ಆ ತರ ಹೋಗ್ಬೇಕು. ಆ ಕಾಂಪೌಂಡ್ ನಿಂದ ಬಾಗಿಲನ್ನು ನೀವು ಹೊರಗಡೆ ಹೋಗ್ಬೇಕು ಅಂದ್ರೆ ನಿಮ್ ಕೈಲಿ ಏನು ತಗೊಂಡ್ ಹೋಗ್ಲಿಕ್ಕೆ ಆಗಲ್ಲ. ನಿಮ್ಗಿರುವಂತಹ ಮನೆ, ನಿಮ್ಗಿರುವಂತಹ ಬಂಗ್ಲೆ, ನಿಮ್ಗಿರುವಂತಹ ಜಾಗ, ನಿಮ್ಗಿರುವಂತಹ ಹೊಲ, ನಿಮ್ಗಿರುವಂತಹ ಎತ್ತುಗಳು, ಕತ್ತೆಗಳು, ಕಾರ್ಗಳು ಎಲ್ಲವನ್ನು ಆ ಕಾಂಪೌಂಡ್ ಅಲ್ಲಿ ಬಿಟ್ಟು ನೀವು ಹೊರಗಡೆ ಹೋಗ್ಬೇಕು. ಅದು ಕಾಂಪೌಂಡ್ ಇರುವಂತಹ ಸ್ಪೆಷಾಲಿಟಿ, ಅದು ಕಾಂಪೌಂಡ್ ನ ಬಾಗಿಲಿಗಿರುವಂತಹ ಸ್ಪೆಷಾಲಿಟಿ. ಎಲ್ಲವನ್ನ ಬಿಟ್ಟು ನೀವ್ ಮಾತ್ರ ಹೋಗ್ಬೋದು ಆ ಕಾಂಪೌಂಡ್ ನಿಂದ ಹೊರಗಡೆ. ನೀವ್ ಮಾತ್ರ, ನಿಮಗಿರುವಂತಹದ್ದು ಎಲ್ಲವನ್ನು ಬಿಡ್ಬೇಕು. ನಿಮ್ಗಿರುವಂತಹದ್ದು ಯಾವುದು ಸಹ ನಿಮ್ಮ ಜೊತೆ ಬರೋದಿಲ್ಲ ನಿಮ್ ಕಾಂಪೌಂಡ್ ನಿಂದ ಹೊರಗಡೆ ಹೋಗ್ಬೇಕಂದ್ರೆ. ಆ ಬಾಗಿಲು ಬಾಗಿಲು ಅಂತ ಮಾತಾಡ್ಕೊಳ್ತಿದ್ವಲ್ವಾ, ಇಷ್ಟಕ್ಕೂ ಆ ಬಾಗಿಲು ಏನು ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ನಮ್ಮ ಉದಾಹರಣೆಯಲ್ಲಿ ಇರುವಂತಹ ಈ ಬಾಗಿಲು ಏನು ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಮರಣನ. ಮರಣನ. ಒಂದ್ಸಾರಿ ಸತ್ಯವೇದದಲ್ಲಿರುವಂತಹ ಒಂದು ವಚನವನ್ನು ಓದಿ ನೋಡೋಣ. ಇಷ್ಟಕ್ಕೂ ಮರಣವನ್ನ ಏನಕ್ಕೋಸ್ಕರ ಹೋಲಿಸಿದ್ದಾರೆ ಭಕ್ತರೆಲ್ಲರೂ ಅಂತ ಹೇಳಿ ಒಂದು ವಚನವನ್ನ ನೋಡೋಣ. ಅದಾದ ನಂತರ ನಮಗ್ ಗೊತ್ತಾಗ್ಬೋದೇನೋ ಮರಣ ಅಂದ್ರೆ ಏನು ಅಂತ ಹೇಳಿ. ನಾವ್ ಹೆದರ್ತಿದ್ವಲ್ವಾ, ಆ ಮರಣ ಅಂದ್ರೆ ಏನು ಅಂತ ಹೇಳಿ ನಮಗ್ ಗೊತ್ತಾಗತ್ತ ಅದಾದ ನಂತರ. ಮೊದಲನೇ ಅರಸುಗಳ ಗ್ರಂಥ, ಅರಸುಗಳು ಮೊದಲನೇ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ಮೊದಲನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ದಾವೀದನು ಅರಸನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ನೀನು ಧೈರ್ಯದಿಂದಿರು, ನೀನು ಪೌರುಷವನ್ನು ತೋರಿಸು, ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲಿ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾನಿಯ ವಿಧಿಯ ನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಜ್ಞನಾಗುವಿ. ಸಾಕು, ಏನ್ ಅರ್ಥ ಆಯ್ತು ವಚನದಲ್ಲಿ ನಮ್ಗೆ? ಇಷ್ಟೊತ್ತು ಮಾತಾಡ್ಕೊಳ್ತಿದ್ವಲ್ವಾ, ಒಂದ್ ದೊಡ್ಡ ಕಾಂಪೌಂಡ್ ಇದೆ, ಆ ಕಾಂಪೌಂಡ್ ಅಲ್ಲಿ ಭೂಮಿ ಮೇಲೆ ಇರುವಂತವರೆಲ್ಲರೂ ವಾಸ ಮಾಡ್ತಿದ್ದಾರೆ. ಈ ಭೂಮಿ ಮೇಲೆ ಆ ಕಾಂಪೌಂಡ್ ಒಳಗಡೆ ವಾಸ ಮಾಡ್ತಿರುವಂತಹ ಅಷ್ಟು ಜನರು ಸಹ ಹೋಗ್ಲಿಕ್ಕೆ ಒಂದೇ ಒಂದು ಬಾಗಿಲಿದೆ. ಆ ಬಾಗಿಲಿನ ಮೂಲಕವೇ ಎಲ್ಲರೂ ಸಹ ಹೊರಗಡೆ ಹೋಗ್ಬೇಕು. ಆ ಬಾಗಿಲು ತುಂಬಾ ಚಿಕ್ಕದ್ದು, ಇರುವಂತಹದೆಲ್ಲ ಬಿಟ್ಟು ಹೋದ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇಷ್ಟೊತ್ತು ಮಾತಾಡ್ಕೊಂಡಿದ್ವಲ್ವಾ. ಆ ಬಾಗಿಲು, ನಮ್ಮ ಉದಾಹರಣೆಯಲ್ಲಿ ನಾವು ಮಾತಾಡ್ಕೊಳ್ಳುವಂತಹ ಬಾಗಿಲು ಏನು ಅಂತ ಹೇಳಿ ಕೇಳಿದ್ರೆ ದೇವರನ್ನ ಇಲ್ಲಿ ಬರ್ಸಿದ್ದಾರೆ ನೋಡಿ. ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ದಾವೀದನು ತನ್ನ ಮಗನಾಗಿರುವಂತಹ ಸೊಲೊಮೋನನನ್ನು ಕರೆದು, ನನಗೆ ಅಂತ್ಯಕಾಲ ಸಮೀಪ ಆಗಿದೆ ಮಗನೇ. ಇವಾಗ ಏನ್ ಆಜ್ಞಾಪನೆ ಮಾಡ್ತಿದಾರಂತೆ 2ನೇ ವಚನ. ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ಭೂಲೋಕದವರೆಲ್ಲರೂ ಹಿಡಿಯುವ ದಾರಿಯನ್ನ, ಅವ್ರು ಯಾವ ದಾರಿಲಿ ಹೊರಟೋಗ್ತಾರೋ, ಭೂಮಿ ಮೇಲೆ ಇರುವಂತಹ ಪ್ರತಿಯೊಬ್ಬೊಬ್ರು ಯಾವ ದಾರಿಲಿ ಹೋಗ್ಲೇಬೇಕಾಗಿರುವಂತಹ ಪರಿಸ್ಥಿತಿ ಇದೆಯೋ, ನಾನು ಅದೇ ದಾರಿಯನ್ನ ಹಿಡಿಬೇಕು ಹೇಳಿ. ಇಲ್ಲಿ ದಾರಿ ಅಂದ್ರೆ ಏನು? ದಾವೀದನ ಪ್ರಕಾರ ಭೂಲೋಕದವರೆಲ್ಲರೂ ಒಂದ್ ದಾರಿ ಹಿಡಿಯಬೇಕು. ಆ ದಾರಿನ ನಾನು ಹಿಡಿಬೇಕು. ಏನು ಆ ದಾರಿ ಅಂದ್ರೆ? ಪರದೇಶಿ. ಮರಣ. ಹೌದಲ್ವಾ?
ಮರಣವನ್ನ ಏನಕ್ಕೋಸ್ಕರ ಹೋಲಿಸಿದ್ದಾರೆ ಸತ್ಯವೇದದಲ್ಲಿ? ದಾರಿ, ಬಾಗಿಲು. ಹೌದಾ? ಬೇರೆ ಕಡೆ ಇನ್ನೊಂದಷ್ಟು ಕಡೆ ನಾವು ಸತ್ಯವೇದವನ್ನು ಓದ್ಬೇಕಾದ್ರೆ ಬಾಗಿಲನ್ನ ಯೇಸುಕ್ರಿಸ್ತರಿಗೆ ಹೋಲಿಸ್ತಾರೆ. ಬಾಗಿಲು ಅಂದ್ರೆ ಯೇಸುಕ್ರಿಸ್ತರು ಅಂತ ನಾವು ಸತ್ಯವೇದದಲ್ಲಿ ಸಾಕಷ್ಟು ಸರಿ ಆಲೋಚನೆ ಮಾಡಿ ನೋಡಿರ್ತೀವಿ. ಆ ಕಾಂಟೆಕ್ಸ್ಟ್ ಬೇರೆ, ಆ ಸಿಚುವೇಶನ್, ಆ ಸನ್ನಿವೇಶ ಬೇರೆ. ಈ ಸನ್ನಿವೇಶ, ಈಗ ನಾವು ಆಲೋಚನೆ ಮಾಡ್ತಿರುವಂತ ಸನ್ನಿವೇಶ ಬೇರೆ. ಭೂಲೋಕದವರೆಲ್ಲರಿಗೂ ಸಹ ಒಂದು ಬಾಗಿಲಿದೆ. ಆ ಬಾಗಿಲಿನಿಂದ ಎಲ್ಲರೂ ಹೋಗ್ಬೇಕು, ಎಲ್ಲರೂ ಅದೇ ಬಾಗಿಲಿನಿಂದ ಹೋಗ್ಬೇಕು. ಆ ಬಾಗಿಲಲ್ಲಿ ನನಗೂ ಹೋಗುವಂತಹ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ. ನಿಜನಾ? ಇದು ನೋಡಿದಾಗ ನಿಮ್ಗೆ ಏನರ್ಥ ಆಗತ್ತೆ? ನಾವು ಮರಣವನ್ನ ಅನಿಷ್ಟ ಅಂತ ಹೇಳಿ ಭಾವಿಸ್ಕೊಂಡ್ವಿ. ಈ ಲೋಕದಲ್ಲಿ ವಾಸ ಮಾಡುವಂತಹ ಜನ, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಜನ ಮರಣವನ್ನ ಶಾಪ ಅಂತ ಅನ್ಕೊಂಡ್ರು. ಮರಣ ಒಂದು ರೀತಿಯಾಗಿ ಯಾರ ಜೀವನದಲ್ಲಿ ಸಂಭವಿಸಬಾರ್ದಾಗಿರುವಂತಹ ವಿಚಾರ ಅಂತ ಅನ್ಕೊಂಡ್ರು. ದಾವೀದನ ಏನ್ ಹೇಳ್ತಿದ್ದಾರೆ ಗೊತ್ತಾ? ಅದೊಂದು ಬಾಗಿಲು. ಆ ಬಾಗಿಲಲ್ಲಿ ನಾವು ಪ್ರವೇಶ ಮಾಡ್ಬೇಕು, ಎಲ್ಲರೂ ಸಹ ಪ್ರವೇಶ ಮಾಡ್ಬೇಕು. ನನ್ನ ಟೈಮ್ ಈಗ ಬಂದಿದೆ ಅಂತ ಹೇಳ್ಕೊಳ್ತಿದ್ದಾರೆ. ಮರಣ ಅಂದ್ರೆ ಬಾಗಿಲ? ಹೌದು, ಮರಣ ಅಂದ್ರೆ ಬಾಗಿಲು. ನೀವು ಬಾಗಿಲನ್ನ ಪ್ರವೇಶ ಮಾಡಿದ್ರೆ ಮಾತ್ರ, ಪ್ರವೇಶ ಮಾಡ್ಲೇಬೇಕು. ನೀವು ಬಾಗಿಲನ್ನ ಪ್ರವೇಶ ಮಾಡಿದ ನಂತರವೇ ಮುಂದಿನ ಜೀವನ ನಿಮಗೆ ಸಿಕ್ಕುವಂತಹದ್ದು. ಹೌದಲ್ವಾ? ಮರಣ ಅನ್ನುವಂತಹ ಬಾಗಿಲಲ್ಲಿ ನಾವು ಪ್ರವೇಶ ಮಾಡಿದ್ರೆ ಮಾತ್ರ ಮುಂದಿನ ಜೀವನ ನಮಗ್ ಸಿಕ್ಕುವಂತಹದ್ದು. ಮುಂದಿನ ಜೀವನ, ಶಾಶ್ವತವಾಗಿರುವಂತಹ ಜೀವನ ಅಂತ ನಾವೇನ್ ಮಾತಾಡ್ಕೊಳ್ತಿದೀವಲ್ವಾ, ಆ ಶಾಶ್ವತವಾಗಿರುವಂತಹ ಜೀವನ ನಮಗ್ ಸಿಕ್ಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ಸ್ಟೆಪ್ ನಮ್ಮ ಜೀವನದಲ್ಲಿ ಮರಣ ಆದ ನಂತರವೇ ಅಲ್ವಾ ಎಲ್ಲವೂ ಸಹ. ನಾವು ನರಕಕ್ಕೆ ಹೋಗ್ತೀವೋ ಪರಲೋಕಕ್ಕೆ ಹೋಗ್ತೀವೋ ಅನ್ನುವಂತಹದ್ದು ನಮಗ್ ಗೊತ್ತಾಗುವಂತಹದ್ದು, ನಮಗ್ ಕ್ಲಿಯರ್ ಆಗಿ ನಾನ್ ಸೇಫ್, ನಾನ್ ಕಾಪಾಡಲ್ಪಟ್ಟಿದ್ದೀನಿ, ನಾನ್ ರಕ್ಷಿಸಲ್ಪಟ್ಟಿದ್ದೀನಿ ಅನ್ನುವಂತ ಸತ್ಯ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ನಮಗೆ? ಆ ಬಾಗಿಲನ್ನ ದಾಟಿದ ನಂತರ. ವಿಚಿತ್ರ ಏನು ಅಂತ ಹೇಳಿದ್ರೆ, ನಾವ್ ಆಗ್ಲೇ ಮಾತಾಡ್ಕೊಂಡಿರುವಂತ ಪ್ರಕಾರ ಈ ಬಾಗಿಲಲ್ಲಿ ನಾವು ಪ್ರವೇಶ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂತ ಆಸ್ತಿ ನಮ್ಮ ಕೆಲ್ಸಕ್ಕೆ ಬರೋದಿಲ್ಲ. ಯಾಕಂದ್ರೆ ಬಿಟ್ಬಿಡ್ಬೇಕಲ್ವಾ ಈ ಕಾಂಪೌಂಡ್ ಅಲ್ಲಿ ಎಲ್ಲವೂ ಸಹ. ಆ ಕಾಂಪೌಂಡ್ ಅಲ್ಲಿ ಹತ್ತತ್ತು ಅಂತಸ್ತು ಮನೆ ಉಳ್ಳಂತವ್ರು ಇದ್ದಾರೆ. ಆ ಕಾಂಪೌಂಡ್ ಅಲ್ಲಿ 20 ಅಂತಸ್ತು ಮನೆ ಉಳ್ಳವರು ಇದ್ದಾರೆ. ಆ ಕಾಂಪೌಂಡ್ ಅಲ್ಲಿ 50 ಅಂತಸ್ತು ಮನೆಯವರು ಇದ್ದಾರೆ, ಓನರ್ಗಳು. ಹೌದಾ? ದುಬೈಗೆ ಹೋದ್ರೆ 100, 150, 200 ಅಂತಸ್ತು ಮನೆಗಳನ್ನ ಕಟ್ಟಿರುವಂತವ್ರು ಇದ್ದಾರೆ. ನಿಜಾನ? ಕಟ್ಟಡಗಳನ್ನ ಕಟ್ಟಿರುವಂತವ್ರು ಇದ್ದಾರೆ. ಇವರೆಲ್ಲರೂ ಸಹ ಒಂದು ದಿನ ಆ ಬಾಗಿಲಿನ ಮೂಲಕ ಪ್ರವೇಶ ಮಾಡ್ಬೇಕು. ಆ ಬಾಗಿಲಿನ ಮೂಲಕ ಪ್ರವೇಶ ಮಾಡ್ಬೇಕಾದ್ರೆ ಏನೇನ್ ತಗೊಂಡು ಹೋಗ್ಬೋದು ಇವರು? ಏನು ತಗೊಂಡು ಹೋಗುವಂಗಿಲ್ಲ. ಇವ್ರು ಮಾತ್ರ ಹೊರಗಡೆ ಹೋಗ್ಬೋದು, ಇವ್ರು ಮಾತ್ರ. ಹಾಗಾದ್ರೆ ಕಾಂಪೌಂಡ್ ಅಲ್ಲಿ ಇರುವಂತಹದ್ದೆಲ್ಲ ಕಾಂಪೌಂಡ್ ಅಲ್ಲಿ ಇರೋವರೆಗೂ ಮಾತ್ರ. ಕಾಂಪೌಂಡ್ ಅಲ್ಲಿ ಇರುವಂತಹದ್ದೆಲ್ಲ ಕಾಂಪೌಂಡ್ ಅಲ್ಲಿ ಇರೋವರೆಗೂ ಮಾತ್ರ. ನಿಮಗೆ ಸತ್ಯ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಈಗ ನೀವು ಆ ಕಾಂಪೌಂಡ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ನೀವು ಆ ಕಾಂಪೌಂಡ್ ಅಲ್ಲಿ ಇದ್ದೀರಾ. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಆ ಕಾಂಪೌಂಡ್ಗೆ ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟಿದ್ದಾರೆ. ನಾವು ಕಾಂಪೌಂಡ್ ಹೊರಗಡೆ ಏನಿದೆಯೋ ನಮಗೆ ಕಾಣಿಸ್ತಿಲ್ಲ. ಓಕೆ, ಆದ್ರೆ ಒಂದು ಮಾತ್ರ ಸತ್ಯ, ನಿಮ್ಮ ಕಣ್ ಮುಂದೆ ನಿಮ್ಮ ಜೊತೆ ಆ ಕಾಂಪೌಂಡ್ ಅಲ್ಲಿ ವಾಸ ಮಾಡ್ತಿರುವಂತಹ ಜನ ಒಬ್ಬೊಬ್ಬರಾಗೆ ತಮಗಿರುವಂತಹ ದೊಡ್ಡ ದೊಡ್ಡ ಅಂತಸ್ತಿನ ಮನೆಗಳನ್ನ ಬಿಟ್ಟು ಆ ಚಿಕ್ಕ ದ್ವಾರದಲ್ಲಿ ಕ್ರಾಲ್ ಮಾಡ್ತಾ ದೇಗ್ತಾ ಹೊರಗಡೆ ಹೋಗ್ತಿದ್ದಾರೆ. ಇದನ್ನ ನೀವು ನೋಡ್ತಿದ್ದೀರಾ, ಇದನ್ನ ನೀವು ಪ್ರತಿದಿನ ನೋಡ್ತಿದ್ದೀರಾ. ನಿಮ್ಮ ಕಣ್ ಮುಂದೆ ಸಾಕಷ್ಟು ಜನ ಒಬ್ಬರಾದ ನಂತರ ಒಬ್ರು ನೀವಿರುವಂತ ಕಾಂಪೌಂಡ್ ಇಂದ ಆ ದಾರಿಯಲ್ಲಿ ಹೊರಗಡೆ ಹೋಗ್ತಿದ್ದಾರೆ. ತಮಗಿರುವಂತಹ ಮನೆಗಳನ್ನ, ತಮಗಿರುವಂತಹ ಹೊಲಗಳನ್ನ, ತಮಗಿರುವಂತಹ ಜಾಗ, ಐಶ್ವರ್ಯ ಎಲ್ಲವನ್ನು ಬಿಟ್ಟು ಒಬ್ಬೊಬ್ಬರಾಗಿ ಹೋಗ್ತಿದ್ದಾರೆ. ಅದ್ರ ಸುತ್ತ ಗೋಡೆ ಕಟ್ಟಿದ್ದಾರೆ. ಆ ಕಾಂಪೌಂಡ್ ಆಚೆ ಏನಿದೆಯೋ ನಮ್ಗೆ ಗೊತ್ತಿಲ್ಲ, ಹೇಗಿದ್ಯೋ ನಾವು ನೋಡಿಲ್ಲ. ಅದು ಮರಣಕ್ಕಿರುವಂತ ಸ್ಪೆಷಾಲಿಟಿ. ಹೌದಾ? ಮರಣ ಆದ ನಂತರ ಏನು ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಿಲ್ಲ. ಸುತ್ತ ಗೋಡೆ ಕೊಟ್ಟಿದ್ದಾರೆ. ಅದಾದ ನಂತರ ಹೊರಗಡೆ ಕಾಂಪೌಂಡ್ ಅಲ್ಲಿ ಏನಿದೆ ಅಂತ ಹೇಳಿ, ಕಾಂಪೌಂಡ್ ಆಚೆ ಏನಿದೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ನಮ್ಮ ಮುಂದೆ ನಮಗಿರುವಂತಹದ್ದೆಲ್ಲ ಬಿಟ್ಟು, ಆ ಕಾಂಪೌಂಡ್ ಅಲ್ಲಿ ಏನೇನಿತ್ತು ಜನರಿಗೆ ಅದನ್ನೆಲ್ಲ ಬಿಟ್ಟು ಆ ಬಾಗಿಲಿನ ಮೂಲಕ ಜನ ಹೊರಗಡೆ ಹೋಗ್ತಿದ್ದಾರೆ. ಇದು ನೋಡ್ತಿರ್ಬೇಕಾದ್ರೆ, ಇದು ಕೇಳ್ತಿರ್ಬೇಕಾದ್ರೆ ನಿಮಗೇನ್ ಅನ್ಸುತ್ತೆ? ಇರುವಂತಹದ್ದೆಲ್ಲ ಬಿಟ್ಟು ನಮ್ ಕಣ್ ಮುಂದೆನೆ ಹೋಗ್ತಿದ್ದಾರೆ. ಇಷ್ಟನ್ನ ನೋಡಿದಾಗಿಯೂ ಸಹ ಈ ಜೀವನದಲ್ಲಿ ಇನ್ನೂ ಏನೋ ಇದೆ ಅಂತ ನಾವು ಅನ್ಕೊಳ್ತಿದೀವಿ. ನೋಡಿ ಒಂದ್ಸರಿ, ನಮ್ಮ ಕಣ್ಮುಂದೆನೆ ಜನ ತಮಗಿರುವಂತಹದನ್ನೆಲ್ಲ ಬಿಟ್ಟು ಆ ಚಿಕ್ಕ ದ್ವಾರದ ಮೂಲಕ ಹೊರಗಡೆ ಹೋಗ್ತಿರುವಂತಹದನ್ನ ನೋಡಿದ ನಂತರವೂ ಸಹ ಈ ಜೀವನದಲ್ಲಿ ಕಾಂಪೌಂಡ್ ಒಳಗಡೆ ಇರುವಂತಹದ್ದೇ ನಿಜವಾದ ಜೀವನ ಅಂತ ಅನ್ಕೊಳ್ತಿದೀವಲ್ವಾ? ನಾವೇ ಅಲ್ವಾ ದಡ್ಡರು? ಹೌದಾ? ಇನ್ನೊಂದು ಉದಾಹರಣೆ, ನಮ್ಗೆ ಅರ್ಥ ಆಗುವಂತಹ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಈ ನೊಣ ಗೊತ್ತಲ್ವಾ ಪ್ರಿಯರೇ? ನಮಗೆ ನೊಣ, ಹೌಸ್ ಫ್ಲೈ 14 ದಿನ ಬದುಕುತ್ತೆ. ಎಷ್ಟು ದಿನ ಬದುಕುತ್ತೆ? 14. ಆ ನೊಣದ ಜೀವನವನ್ನ, ಇನ್ ಮುಂದೆ ನೊಣ ನಿಮ್ ಮುಂದೆ ಬಂತು ಅಂತ ಅನ್ಕೊಳ್ಳಿ.
ಏನ್ ಮಾಡ್ತೀರಾ? ಏನ್ ಯೋಚನೆ ಮಾಡ್ತೀರಾ ಹೇಳಿ ನನ್ಗೆ? ನೋಡ, ನಿಮ್ ಮುಂದೆ ಬಂದ್ರೆ ಈ 14 ದಿನ ಅನ್ನುವಂತಹದ್ದು ನಿಮ್ಮ ತಲೆಯಲ್ಲಿದ್ರೆ, ಅದರ ಆಯುಷ್ಕಾಲ 14 ದಿನ ಅನ್ನುವಂತಹದ್ದು ನಿಮ್ಮ ತಲೆಯಲ್ಲಿದ್ರೆ, ಹೇಗೆ ಯೋಚನೆ ಮಾಡ್ತೀರಾ ನೋಡೋದ ಬಗ್ಗೆ? ಇದರ ಜೀವನ ಎಷ್ಟೋ ಚಿಕ್ಕದಲ್ವಾ ಅಂತ ನೀವು ಯೋಚನೆ ಮಾಡ್ತೀರಾ ಅಲ್ವಾ? ಇದರ ಜೀವನ ಎಷ್ಟೋ ಚಿಕ್ಕದಲ್ವಾ? 2 ವಾರ ಇರುವಂತಹದ್ದು, ಅದು ಜೀವಿಸುವಂತಹದ್ದು 2 ವಾರ, 14 ದಿನ. ಇಷ್ಟು ಮಾತ್ರನೇ ಅಲ್ವಾ ಜೀವಿಸುವಂತಹದ್ದು ಅಂತ. ಅದರ ಜೀವನ ನಿಮಗೆ ಪುಟ್ಟದ್ದು, ಚಿಕ್ಕದ್ದು, ಇರುವಂತಹದ್ದು ಅಂತ ಅನ್ಸುತ್ತಾ? ದೇವರ ದೃಷ್ಟಿಯಲ್ಲಿ ನಮ್ಮ ಆಯುಷ್ಕಾಲ, ನಾವೇನ್ ಪೂರ್ಣಾಯುಷ್ಯ ಬದುಕಿದ್ರು ಸಹ, 120 ವರ್ಷ ಬದುಕಿದ್ರು ಸಹ, 120 ವರ್ಷ ಅನ್ನುವಂತಹದ್ದು ಆಗುವಂತ ಕೆಲಸ ಅಲ್ಲ. ಆದ್ರೆ 120 ವರ್ಷ ಪೂರ್ತಿ ಬದುಕಿದ್ರು ಸಹ ದೇವರ ದೃಷ್ಟಿಯಲ್ಲಿ ನಮ್ಮ ಆಯುಷ್ಕಾಲ ಏನು? ಈ ನೋಡ 14 ದಿನ ಬದುಕಿದಾಗ ನಮಗ್ ಮೈಂಡ್ ಅಲ್ಲಿ ಯಾವ ಪರ್ಸೆಪ್ಷನ್ ಬಂತೋ ಅದೇ ಪರ್ಸೆಪ್ಷನ್ ಇರುತ್ತೆ ದೇವರಿಗೆ ನಮ್ಮ ಆಯುಷ್ಕಾಲವನ್ನ ನೋಡಿದಾಗ. ನಮಗೂ ಸಹ ಅದೇ ಪರ್ಸೆಪ್ಷನ್ ಇರ್ಬೇಕು. ನಾನು ಬದುಕುವಂತಹದ್ದು ಅಷ್ಟೇ, ಆ ನೊಣಕ್ಕೂ ನನಗೂ ಇರುವಂತ ವ್ಯತ್ಯಾಸ ಇಲ್ಲ. ಅದರ ಆಯುಷ್ಕಾಲ ದಿನಗಳಲ್ಲಿ ಹೋಲಿಸಿದ್ರೆ ನನಗಿಂತ ಒಂದ್ ಸ್ವಲ್ಪ ಚಿಕ್ಕದಿದ್ದ 14 ದಿನ ಬದುಕುತ್ತೆ, ನಾನು ಒಂದ್ 20,000 ದಿನ ಬದುಕ್ತೀನಿ. ಅಷ್ಟೇ ಅಲ್ವಾ ಡಿಫ್ರೆನ್ಸ್? ನೊಣ ಅನ್ನುವಂತಹದ್ದು 14 ದಿನ ಬದುಕುತ್ತೆ, ನಾವು ಒಂದ್ 20,000 ದಿನ ಬದುಕ್ತೀವಿ. ಒಂದ್ ವೇಳೆ 80 ವರ್ಷ ಬದುಕಿದ್ರೆ ಸುಮಾರು 20,000 ವರ್ಷ ಬದುಕ್ತೀವಿ. 100 ವರ್ಷ ಬದುಕಿದ್ರೆ 36,500 ದಿನ ಬದುಕ್ತೇವೆ. ಹೇಗಿರ್ಬೇಕು? ನಿಮ್ ಹತ್ರ ಯಾವತ್ತಾದ್ರೂ 20,000 ರೂಪೀಸ್ ಇತ್ತ ಪ್ರಿಯರೇ? ನಾನು ನಿಮ್ ಎಲ್ಲರ ಹತ್ರನು ಒಂದಿನ ಅಲ್ಲ ಒಂದಿನ 20,000 ರೂಪಾಯಿ ನೋಡಿರ್ತೀರ ನಿಮ್ಮ ಜೀವನದಲ್ಲಿ ಅಂತ ನಂಬ್ತಿದ್ದೀನಿ. 20,000 ರೂಪಾಯಿ ನಿಮ್ಮೆಲ್ಲರಿಗೂ ಸಹ ಒಂದಿನ ಅಲ್ಲ ಒಂದು ದಿನ ನಿಮ್ಮ ಜೀವನಗಳಲ್ಲಿ ನೋಡಿರ್ತೀರ, ಹೌದಲ್ವಾ? ಹಿಂದೆ 20,000 ನೋಡಿರ್ತೀರಾ, 20,000 ರೂಪಾಯಿ ಹಣವನ್ನ ನೋಡಿರ್ತೀರಾ. 20,000 ನಿಮ್ಮ ಹತ್ರ ಇದ್ದು ಆಗೋಗಿದ್ದಂತಹ ಪರಿಸ್ಥಿತಿ ಇದೆಯಾ? 20,000 ನಿಮ್ಮ ಹತ್ರ ಇದೆ, ಅದು ಯಾವುದೋ ಕಾರಣಕ್ಕೆ ಖರ್ಚಾಗಿ ಪೂರ್ತಿಯಾಗಿ ಆಗೋಗಿರುವಂತ ಸನ್ನಿವೇಶ ಇದೆಯಾ? ಇರುತ್ತೆ, ಖಚಿತವಾಗಿರುತ್ತೆ. ಅಷ್ಟೇ ನಮ್ಮ ಆಯುಷ್ಕಾಲ ಅಲ್ವಾ? 20,000 ರೂಪಾಯಿ ನಿಮ್ಮ ಕೈಯಲ್ಲಿತ್ತು ಒಂದು ಕಾಲದಲ್ಲಿ, ಇವಾಗಿಲ್ಲ. ದೇವ್ರು ಕೊಟ್ಟಿರುವಂತ ಆಯುಷ್ಕಾಲನು ನಮ್ಗೆ 20,000 ದಿನ, ಸುಮಾರು ಪೂರ್ಣ ಆಯುಷ್ಯ ಬದುಕಿದ್ರೆ, ಒಂದ್ ವೇಳೆ 80 ವರ್ಷ 70 ವರ್ಷ ಬದುಕಿದ್ರೆ ಆ 20,000 ರೂಪಾಯಿ ಅದ್ರಲ್ಲಿ ಅರ್ಧ ಆಗೋಗಿರುತ್ತೆ. ಈಗ 10,000 ಆಗೋಗಿರುತ್ತೆ ಒಬ್ಬೊಬ್ಬರಿಗೆ 15,000 ಆಗೋಗಿರುತ್ತೆ. ಇಷ್ಟಕ್ಕೂ ನಾವು ಮಾತಾಡ್ಕೊಳ್ತಿದ್ವಲ್ವಾ ಆ ವಿಚಾರದ ಬಗ್ಗೆ. 20,000 ರೂಪಾಯಿ ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲದೆ ಖರ್ಚಾಗೋಗಿರುತ್ತೆ ಈಗಾಗ್ಲೇ. ದೇವ್ರು ಕೊಟ್ಟಿರುವಂತ ಆಯುಷ್ಕಾಲದಲ್ಲೂ ದೇವ್ರೇನ್ 20,000 ದಿನ ನಮ್ಗೆ ಕೊಟ್ಟಿದಾರಲ್ವಾ, ಆ ದಿನಗಳಲ್ಲಿ ಈಗ 5,000 ದಿನ ಆಗೋಗಿರುವಂತವ್ರು ಒಬ್ರು, 10,000 ದಿನ ಆಗೋಗಿರುವಂತವ್ರು ಇನ್ನೊಬ್ರು, 15,000 ದಿನ ಆಗೋಗಿರುವಂತವ್ರು ಇನ್ನೊಬ್ರು, 20,000 ದಿನದಲ್ಲಿ 15,000 ದಿನಗಳಾಗೋಗಿರುವಂತವ್ರು ಇನ್ನೊಂದ್ ಸ್ವಲ್ಪ ಜನ, 20,000 ದಿನಗಳಲ್ಲಿ 19,000 ದಿನಗಳಾಗೋಗಿರುವಂತವ್ರು ಇನ್ನೊಂದ್ ಸ್ವಲ್ಪ ಜನ. ಇವ್ರು ಬದುಕುವಂತಹದ್ದು ಎಷ್ಟು? 20,000 ದಿನದಲ್ಲಿ 19,000 ದಿನ ಆಗೋಗಿರುವಂತವ್ರು ಬದುಕುವಂತಹದ್ದು ಎಷ್ಟು? 1,000 3 ವರ್ಷನ, ಸುಮಾರು 3 ವರ್ಷನ ಅಷ್ಟೇ. 1,000 ರೂಪಾಯಿ ಅನ್ನುವಂತಹದ್ದು ಈ ಕಾಲದಲ್ಲಿ ಲೆಕ್ಕಕ್ಕಿಲ್ಲ ಬ್ರದರ್. ಅಂದಿದ್ದೀರಾ ಯಾವತ್ತಾದ್ರೂ? ಅಂದಿರ್ತೀರ. ಒಂದೇ 1,000 ದಿನ ಉಳ್ಕೊಂಡಿದ್ರೆ ನಮ್ಮ ಆಯುಷ್ಕಾಲದಲ್ಲಿ ಒಂದ್ ವೇಳೆ ಒಂದೇ 1,000 ದಿನ ಉಳ್ಕೊಂಡಿದ್ರೆ ನಮ್ಮ ಆಯುಷ್ಕಾಲದಲ್ಲಿ ಮೂರೇ ಮೂರು ವರ್ಷ ಬದುಕು. ವರ್ಷಗಳಲ್ಲಿ ನೋಡ್ಬೇಡಿ ನಮ್ಮ ಆಯುಷ್ಕಾಲವನ್ನ, ಬಿಟ್ಬಿಡಿ. ಇನ್ಮೇಲೆ ದಿನಗಳಲ್ಲಿ ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡೋಣ. ಎಷ್ಟು ದಿನ ಬದುಕ್ತೀವಿ? 20,000 ದಿನ. ಒಬ್ಬ ಮನುಷ್ಯ 80 ವರ್ಷ ಬದುಕಿದ್ರೆ ಸುಮಾರು 20,000 ದಿನ ಬದುಕುವಂತಹದ್ದು. ಅದ್ರಲ್ಲಿ 1,000 ದಿನ ಆಗೋಗಿದ್ಯೋ? ಒಂದ್ ವೇಳೆ ಒಂದೇ 1,000 ದಿನ ಇದ್ರೆ, ಒಂದ್ ವೇಳೆ 2,000 ದಿನ ಇದ್ರೆ, ಯಾವತ್ತಾದ್ರೂ ನಿಮ್ಮ ಮಕ್ಕಳನ್ನ ಕರೆದು ದಾವೀದನು ಸೊಲೊಮೋನನಿಗೆ ಹೇಳ್ತಿರುವಂತ ಈ ಉಪದೇಶವನ್ನು ಯಾವತ್ತಾದ್ರೂ ಹೇಳಿದ್ದೀರಾ? ನಾನು ಹೋಗುವಂತಹ ಸಮಯ ಹತ್ರ ಬಂದಿದೆ. ಒಂದ್ ವೇಳೆ ನಿಮ್ಗೆ ಅನ್ಸಿದ್ರೆ ನೀವು ಹೋಗುವಂತಹ ಸಮಯ ಹತ್ರ ಬಂದಿದೆ ಅಂತ ಹೇಳಿದ್ರೆ, ಬ್ರದರ್ ನಾನು ಇರ್ತೀನಿ ಬ್ರದರ್ ಇನ್ನು 50 ವರ್ಷ, ನಿಮ್ಗೆ ಗ್ಯಾರಂಟಿ ಇದೆಯಾ? ಇರಲ್ಲ ಅಲ್ವಾ? ಅದಕ್ಕೋಸ್ಕರ ಯಾವಾಗ ಹೋಗ್ತೀವೋ ಅನ್ನುವಂತಹದ್ದು ಗೊತ್ತಿಲ್ಲ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ನೀವು ಮಾಡ್ಬೇಕಾಗಿರುವಂತ ಈ ಅರೇಂಜ್ಮೆಂಟ್ಸ್, ನಿಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗಿರುವಂತಹದ್ದು, ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂತಹದ್ದು ದೇವರ ಬಗ್ಗೆ, ಇದನ್ನೆಲ್ಲ ಮುಂಚಿತವಾಗ್ಲೇ ಹೇಳ್ಕೊಡ್ಬೇಕಲ್ವಾ? ಕಳೆದ ಸಾರಿನೂ ಮಾತಾಡ್ಕೊಂಡಿದ್ವಿ. ಮರಣ ಅಂತ ಹೇಳಿದ್ರೆ ದೇವರು ಬಾ ಮಗನೇ ನಿನ್ ಸಮಯ ಆಯ್ತು ಅಂದ ತಕ್ಷಣ ಬ್ಯಾಗ್ ಪ್ಯಾಕ್ ಮಾಡಿಟ್ಕೊಂಡು, ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡಿಟ್ಕೊಂಡು ರೆಡಿ ಆಗಿತ್ತು, ತಂದೆ ನನ್ ಕಾಲ ಮುಗೀತಲ್ವಾ, ನೀನ್ ಕರ್ದಲ್ವಾ, ನಾನ್ ಬರ್ತಿದ್ದೀನಿ, ನಾನ್ ಬರ್ಲಿಕ್ಕೆ ರೆಡಿ ಅನ್ನೋ ಹಂಗಿರ್ಬೇಕು. ಬಿಟ್ರೆ ನಾನ್ ಬಾಕಿ ಉಳಿಸ್ಬಿಟ್ಟಿದೀನಿ ಇನ್ನ ನಿನ್ ಕೆಲಸಗಳೆಲ್ಲ, ನಮ್ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂತಹದ್ದು ಹೇಳ್ಕೊಟ್ಟಿಲ್ಲ, ನಮ್ ಕುಟುಂಬದವ್ರಿಗೆ ಹೇಳ್ಬೇಕಾಗಿರುವಂತಹದನ್ನ ಹೇಳಿಲ್ಲ ಅನ್ನುವಂತ ಇರಬಾರ್ದು ನಮ್ಮ ಜೀವನ. ನಿಜ ಅಲ್ವಾ? ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಂತ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರ್ಸಿದಾರೆ. ನಮ್ಮ ಆಯುಷ್ಕಾಲ ಹೋಗಿ ಅಂತ ಇದೆಲ್ಲ ಬರ್ಸಿದಾರಲ್ವಾ? ಇದನ್ನೆಲ್ಲ ನೋಡಿದ ನಂತರ ಹೇಗಿರ್ಬೇಕು ನಾವು? ಯಾವಾಗ ದೇವ್ರು ಕರೆದ್ರು ಸಹ, ಯಾವಾಗ ನಮ್ಮ ಮರಣ ನಮಗ್ ಹತ್ರ ಬಂದ್ರು ಸಹ
ರಿಗ್ರೆಟ್ಸ್ ಇಲ್ಲದೆ, ಪಶ್ಚಾತ್ತಾಪ ಇಲ್ಲ, ಅಯ್ಯೋ ನಾನು ಇದನ್ನ ಹೇಳಿಲ್ವೇ, ಅಯ್ಯೋ ನಾನು ಈ ಕೆಲಸವನ್ನ ಮಿಸ್ ಮಾಡದ್ನಲ್ವಾ ಅನ್ನೋ ಹಂಗಿಲ್ಲದೆ ಹೇಳಿ ಮುಗಿಸಿರ್ಬೇಕು, ಕರೆಕ್ಟ್ ಆಗಿ ಮಾಡಿ ಮುಗಿಸಿರ್ಬೇಕು ದೇವರು ಕೋರ್ಕೊಂಡಂತಹ ಪ್ರತಿಯೊಂದು ಕೆಲಸವೂ ಸಹ. ನಿಜನ ದಾವೀದನು ಸೊಲೊಮೋನನನ್ನು ಕರೆದು ಏನಂತ ಹೇಳ್ತಿದ್ದಾರೆ, ನನ್ನ ಕೊನೆ ಕಾಲ ಹತ್ರ ಬಂತು ಮಗನೇ, ಹತ್ರ ಬಂತು. ನೋಡೋಣ ಈಗ ಏನ್ ಹೇಳಿದ್ದಾರೆ ಅಂತ ಹೇಳಿ. ಅದೇ ಈಗ ಓದಂತಹ ವಾಕ್ಯ ಭಾಗವನ್ನ ಇನ್ನೊಂದ್ಸರಿ ಓದ್ತಿದ್ದೇನೆ. 1 ಅರಸುಗಳು 2ನೇ ಅಧ್ಯಾಯ 1ನೇ ವಚನದಿಂದ. ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ನೀನು ಧೈರ್ಯದಿಂದಿರು, ನಿನ್ನ ಪೌರುಷವನ್ನು ತೋರಿಸು, ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ, ಆತನ ಮಾರ್ಗದಲ್ಲೇ ನಡೆದುಕೋ. ನಿನ್ನ ದೇವರಾಗಿರುವಂತಹ ಯೆಹೋವನು ಹೇಳಿದಂತಹ ಮಾತಿನ ಪ್ರಕಾರ ನಡ್ಕೋ, ಆತನ ಎಲ್ಲಾ ಆಜ್ಞೆಗಳನ್ನ ಕಟ್ಟಳೆಗಳನ್ನ ಕೈಗೊಂಡು ನಡಿ. ಒಬ್ಬ ರಾಜ ತನ್ನ ಮಗನಿಗೆ ಹೇಳ್ಕೊಡ್ತಿರುವಂತಹ ಮಾತು ನಿಜನ. ನಿನ್ನ ದೇವರಾಗಿರುವಂತಹ ಯೆಹೋವನು ಹೇಳಿರುವಂತಹ ಮಾತುಗಳನ್ನ, ಆತನು ಕೊಟ್ಟಿರುವಂತಹ ಕಟ್ಟಳೆಗಳನ್ನ, ಆತನು ಕೊಟ್ಟಿರುವಂತಹ ಆಜ್ಞೆಗಳನ್ನ ಕೈಗೊಂಡು ನಡಿ. ನೀವು ನಿಮ್ಮ ಮಕ್ಕಳ ಹತ್ರ ಯಾವಾಗ ಹೇಳಿದಾರೆ ಈ ಮಾತನ್ನ? ಹೇಳಿದ್ದೀರಾ? ನನ್ನ ಕಾಲನೂ ಹತ್ರ ಬರ್ತದೆ ಅಂತ ಅನ್ಕೊಂಡು ಯಾವತ್ತಾದ್ರೂ ನಿಮ್ಮ ಮಕ್ಕಳ ಹತ್ರ ಈ ಮಾತನ್ನ ಹೇಳಿದ್ದೀರಾ? ಇದು ಮರಣದ ಸಿದ್ಧತೆ ಅಂದ್ರೆ ಏನು ಅಂತ ಹೇಳಿದ್ರೆ, ಮರಣಕ್ಕೆ ರೆಡಿ ಆಗಿದ್ದೀವ ಅಂತ ನಮ್ಗೆ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಈ ರೀತಿಯಾಗಿರುವಂತಹ ಸಮಾಚಾರವನ್ನ ಸಂಪೂರ್ಣವಾಗಿ ನೀವು ಹೇಳ್ಬೇಕಾಗಿರುವಂತಹ ಎಲ್ಲವನ್ನೂ ಸಹ ನಿಮ್ಮ ಮಕ್ಕಳ ಹತ್ರ, ನಿಮ್ಮ ಕುಟುಂಬಸ್ಥರ ಹತ್ರ ನೀವು ಹೇಳಿರ್ಬೇಕು. ಇಲ್ಲಿ ಕೆಳಗಡೆ ಮಾತಾಡ್ತಾ ಹೋಗ್ತಾರೆ, ಮೋಶೆ ಧರ್ಮಶಾಸ್ತ್ರವನ್ನ ಕೈಗೊಂಡು ನಡಿ ಅಂತ ಹೇಳಿ. 3ನೇ ವಚನದಲ್ಲಿ 2ನೇ ಸಾಲು, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿರುವೆ. ನೀನ್ ಏನ್ ಮಾಡಿದ್ರು, ನಿನ್ ಜೀವನದಲ್ಲಿ ನೀನ್ ಎಲ್ಲಿಗೆ ಹೋದ್ರು ನೀನ್ ಸಕ್ಸಸ್ಫುಲ್ ಆಗಿರ್ತೀಯ. ನೀನ್ ಅನ್ಕೊಂಡಿರುವಂತಹ ಕಾರ್ಯಗಳು ಸಫಲವಾಗಿರುತ್ತೆ. ಯಾವಾಗ ದೇವರು ಮೋಶೆ ಮೂಲಕ ಕೊಟ್ರಲ್ವ ಧರ್ಮಶಾಸ್ತ್ರವನ್ನ, ಅದನ್ನು ನೀನ್ ಕೈಗೊಂಡು ನಡೆದಾಗ. ಒಬ್ಬ ತಂದೆ ಮರಣವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮರಣಕ್ಕೆ ರೆಡಿ ಆಗ್ಬೇಕು ಅನ್ನುವಂತಹ ಥಾಟ್ ಪ್ರೋಸೆಸ್ ಅನ್ನ ಇಟ್ಕೊಂಡು ಮಗನಿಗೆ ಮಾಡ್ತಿರುವಂತಹ ಉಪದೇಶ ಇದು. ಬರೀ ತಂದೆ ಮಗನಿಗೆ ಮಾಡ್ಬೇಕಾಗಿರುವಂತಹ ಉಪದೇಶ ಅಲ್ಲ, ಒಬ್ಬ ಗಂಡ ತನ್ನ ಹೆಂಡತಿಗೆ ಹೇಳ್ಬೇಕಾಗಿರುವಂತಹ ಉಪದೇಶ, ಒಬ್ಬ ತಂದೆ ತನ್ನ ಮಗನಿಗೆ ಹೇಳ್ಬೇಕಾಗಿರುವಂತಹ ಉಪದೇಶ, ಒಬ್ಬ ಅಜ್ಜ ತನ್ನ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಮಾಡ್ಬೇಕಾಗಿರುವಂತಹ ಉಪದೇಶ, ಪ್ರತಿ ಮನೆಯಲ್ಲೂ ನಡಿಬೇಕಾಗಿರುವಂತಹ ಕಾರ್ಯಕ್ರಮ. ನಡೀತಿದ್ಯಾ ನಮ್ಮ ಮನೆಗಳಲ್ಲಿ? ನಮ್ಮ ಮನೆಗಳಲ್ಲಿ ನಡೀತಿದ್ಯಾ? ವಯಸ್ಸಾಗಿರುವಂತವರು ಏನನ್ನ ಹೇಳುವಂತಹದ್ದು ನೀವು ಕೇಳಿದಿರ ಹೇಳಿ? ವಯಸ್ಸಾಗಿರುವಂತವರು ಏನನ್ನ ಹೇಳುವಂತಹದ್ದು ಕೇಳಿದಿರ ನೀವು? ಅವ್ರು ಬೆಡ್ ಮೇಲೆ ಇರ್ತಾರೆ, ಬೆಡ್ ಮೇಲೆ ಇದ್ರು ಅವ್ರಿಗೆ ಯಾವ್ದ್ರ ಬಗ್ಗೆ ಚಿಂತೆ ಗೊತ್ತಾ? ಯಾವ್ದ್ರ ಬಗ್ಗೆ ಚಿಂತೆ? ಮಗನೇ ಬಾಯಲ್ಲಿ ಈ ತಪ್ಪಿ ನಾನು ಅಲ್ಲಿ ಇಟ್ಟಿರುವಂತ ಆಸ್ತಿ ಮರ್ತೋದ್ಯಾ? ನಿನಗೋಸ್ಕರನೇ ನನ್ನ ಜೀವಮಾನ ಕಾಲ ಪೂರ್ತಿ ಎಲ್ಲಿ ದುಡಿದು ಕೂಡಿಟ್ಟು ನಿನಗೋಸ್ಕರನೇ ಮಾಡಿಟ್ಟಿರುವಂತ ಆಸ್ತಿ. ನಿನಗ್ ಗೊತ್ತಿಲ್ಲದೆ ಇಲ್ಲಿ ಪತ್ರವನ್ನು ಎತ್ತಿಟ್ಟಿದ್ದೀನಿ. ಆ ಪತ್ರವನ್ನ ಇಟ್ಟಿರುವಂತಹ ಲಾಕರ್ ಕೀ ಇಲ್ಲಿ ಇಟ್ಟಿದ್ದೀನಿ. ಆ ಕೀ ಎಲ್ಲಿದೆಯೋ ಆ ಕೀಯನ್ನ ಇನ್ನೊಂದು ಲಾಕರ್ ಅಲ್ಲಿ ಇಟ್ಟಿದ್ದೀನಿ. ಆ ಲಾಕರ್ ಕೀ ಇಲ್ಲಿದೆ, ಅದಕ್ಕೆ ಪಾಸ್ವರ್ಡ್ ಇದು 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 ವೃದ್ಧರು ಹೇಳ್ಕೊಡುವಂತಹ ಮಾತುಗಳು ತಮ್ಮ ಮೊಮ್ಮಕ್ಕಳಿಗೆ, ಮಕ್ಕಳಿಗೆ. ಹೌದಾ? ಇದನ್ನು ಹೇಳ್ಕೊಡುವಂತಹದ್ದು ನೀವ್ ಎಲ್ಲಿ ಕೇಳಿದಿರ ಪ್ರಪಂಚದಲ್ಲಿ? ನೀನು ದೇವರಿಗೆ ಭಯಭಕ್ತಿಯಾಗಿ ನಡ್ಕೋಬೇಕು. ಅಬ್ರಹಾಮನ ಜೀವನದಲ್ಲೂ ಇದೇ ನಡೀತು. ಅವಸಾನ ಕಾಲ ಸಮೀಪಿಸಿದಾಗ ತನ್ನ ಮಕ್ಕಳನ್ನ ಕರೀತಾರೆ. ಇಸ್ಸಾಕನ ಜೀವನದಲ್ಲೂ ಇದೇ ನಡೀತು. ಅವಸಾನ ಕಾಲ ಸಮೀಪಿಸಿದಾಗ ತಮ್ಮ ಮಕ್ಕಳನ್ನ ಕರೀತಾರೆ, ಎಚ್ಚರಿಕೆ ಕೊಡ್ತಾರೆ, ಆಶೀರ್ವಾದ ಕೊಡ್ತಾರೆ. ನೀನ್ ಹಿಂಗ್ ನಡ್ಕೊಂಡ್ರೆ ಹಿಂಗ್ ಇರ್ತೀಯ ಅಂತ ಹೇಳ್ತಾರೆ. ನೀನ್ ದೇವರಿಗೆ ಭಯಭಕ್ತಿಯಿಂದ ನಡ್ಕೋ ಅಂತಾರೆ. ಯಾಕೋಬನು ಅಷ್ಟೇ, ಮತ್ತೆ ಆ ಗೋತ್ರದವ್ರನ್ನೆಲ್ಲ ಕರೆದು ಇದೇ ಉಪದೇಶವನ್ನ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಆಶೀರ್ವಾದ ಆಗುತ್ತೆ, ಯಾರ್ಯಾರಿಗೆ ಏನೇನು ಅಪಾಯಗಳಾಗತ್ತೆ ಒಂದ್ ವೇಳೆ ದೇವರನ್ನ ಬಿಟ್ರೆ, ಒಂದ್ ವೇಳೆ ತಮ್ಮ ಕೆಟ್ಟ ಗುಣಗಳನ್ನ ಬಿಡ್ಲಿಲ್ಲ ಅಂದ್ರೆ ಏನೇನ್ ಅಪಾಯಗಳಾಗತ್ತೆ, ಏನೇನ್ ತೊಂದರೆಗಳು ಬರುತ್ತೆ ಮುಂದೆ, ಪ್ರತಿಯೊಂದು ಡೀಟೇಲ್ಡ್ ಆಗಿ ಹೋಗುವ ಮುಂಚೆ ಹೇಳಿ ಹೋಗ್ತಿದ್ದಾರೆ. ಆ ಕಾಲದಲ್ಲಿ ಹೋಗುವಂತ ಕಾಲ ಅನ್ನುವಂತಹದ್ದೇ ಬೇರೆ ಇತ್ತು. ನಿಜನ? ಒಂದ್ ವೇಳೆ 120 ವರ್ಷ ಬದುಕಿದ್ರೆ ಒಬ್ಬ ಮನುಷ್ಯ, ಆ ಕಾಲದಲ್ಲಿ ಸುಮಾರು 120 ಆಬೇಜಾಗಿ 120 ವರ್ಷ ಬದುಕ್ತಿದ್ರಲ್ವಾ. ಹೋಗುವಂತ ಕಾಲ ಅಂದ್ರೆ 110 ಅಂತ ಅನ್ಕೊಬಹುದು. 110 ವರ್ಷ ಆದ ನಂತರ ತಮ್ಮ ಮಕ್ಕಳನ್ನ ಕರೆದು ಇದೆಲ್ಲ ಹೇಳ್ಬೇಕು ಅಂತ ಅನ್ಕೊಬಹುದಾಗಿತ್ತು ಆ ಕಾಲದಲ್ಲಿ. ಈ ಕಾಲದಲ್ಲಿ ಯಾವಾಗ ಹೇಳ್ತೀರಾ ಅದನ್ನ? ಈ ಕಾಲದಲ್ಲಿ ಯಾವಾಗ ಹೇಳ್ತೀರಾ ಅದನ್ನ? ಯಾವಾಗ್ಲೂ ಹೇಳ್ಬೋದನ್ನ. ಹೌದಾ? ನಿಮ್ಗೆ ಅನ್ಸಿದ ತಕ್ಷಣ ಹೇಳ್ಬೇಕು ನಿಮ್ಮ ಮಕ್ಕಳನ್ನ ಕರೆದು, ನಿಮ್ಗೆ ಅನ್ಸಿದ ತಕ್ಷಣ ನಿಮ್ಮ ಹೆಂಡತಿಯನ್ನ ಕರೆದು ಹೇಳ್ಬೇಕು, ನಿಮ್ಗೆ ಅನ್ಸಿದ ತಕ್ಷಣ ನಿಮ್ಮ ಮಕ್ಕಳನ್ನ ಕರೆದು ಹೇಳ್ಬೇಕು, ನಾನು ಹೋಗುವಂತ ಕಾಲ ಹತ್ರ ಬಂದಿದೆ. ಅದು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀವ್ ಹೋಗುವಂತ ಕಾಲ ಹತ್ರ ಬಂದಿದೆ ಅಂತ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ.
ಏನನ್ನ ಹೇಳ್ಬೇಕು? ಇದನ್ನೆಲ್ಲ ಹೇಳ್ಬೇಕು. ನಿನ್ನ ದೇವರಾಗಿರುವಂತ ಯೆಹೋವನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ನಿನ್ನ ದೇವರು ನಿನಗೆ ಆಜ್ಞಾಪಿಸಿರುವಂತಹ ಪ್ರತಿಯೊಂದೊಂದು ಮಾತನ್ನು ನೀನು ಪಾಲಿಸ್ಬೇಕು. ಇಲ್ಲದೇ ಇದ್ರೆ ದೇವರಿಂದ ಕೋಪಕ್ಕೊಳಗಾಗ್ತೀಯ. ಇದನ್ನೆಲ್ಲ ನೀವು ಮಾಡಿದ್ರೆ ಅವಾಗ ಏನಂತ ಕರಿಬಹುದು? ಮರಣಕ್ಕೆ ಸಿದ್ಧರಾಗಿದ್ದೀವಿ, ಮರಣಕ್ಕೆ ರೆಡಿ ಆಗಿದ್ದೀವಿ. ಅವಾಗ ದೇವ್ರು ಕರೆದಿದ ತಕ್ಷಣ ಹ್ಯಾಪಿಯಾಗಿ ಏನಂತೀರ ನೀವು? ಒಂದು ನಿಮಿಷ ನಿಮಗೆ ಮರಣ, ನಿಮ್ಮ ಶ್ವಾಸ ಹೋಗುವುದಕ್ಕಿಂತ ಒಂದೇ ಒಂದು ನಿಮಿಷ ಮುಂಚೆ ನಿಮ್ಗೆ ಟೈಮ್ ಸಿಕ್ಕಿದ್ರು ಸಹ ದೇವ್ರು ಕರೆದಿದ ತಕ್ಷಣ ಹ್ಯಾಪಿಯಾಗಿ ಏನಂತೀರ? ನಾನು ನನಗೆ ಕೊಟ್ಟಿರುವಂತ ಕೆಲಸವನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸಿದೀನಿ, ನಾನು ಬರ್ಲಿಕ್ಕೆ ರೆಡಿ ತಂದೆ ಅಂತೀರ. ಇಲ್ಲ ಅಂತ ಹೇಳಿದ್ರೆ ಹೇಗಿರುತ್ತೆ ಗೊತ್ತಾ? ನಾ ಹೇಳ, ಕೊನೆಯ ಸಮಯ ಹೇಗಿರುತ್ತೆ? ಒಂದು ನಿಮ್ ಉಸಿರು ಹೋಗ್ತಿದೆ, ಇನ್ನು ನನ್ನ ಉಸಿರು ಪೂರ್ತಿಯಾಗಿ ತಗೊಳ್ಲಿಕ್ಕೆ ಆಗ್ತಿಲ್ಲ ಅನ್ನುವಂತ ಆ ಸಂದರ್ಭದಲ್ಲೂ ಸಹ ಆ ಬಾಧೆ ಅನ್ನುವಂಥದ್ದು ಹಾಗೆ ಇರುತ್ತೆ. ಸಾಕಷ್ಟು ಜನ ಕೊರ್ಗಿ ಸಾಯುವಂತವ್ರು ಪ್ರಪಂಚದಲ್ಲಿ 100 ಜನ ಸಾಯ್ತಿದ್ದಾರೆ ಅಂತ ಹೇಳಿದ್ರೆ ಆ 100 ಜನದಲ್ಲಿ 99 ಜನ ಹೇಗ್ ಪ್ರಾಣ ಬಿಡ್ತಾರೆ? ಕೊರ್ಗಿ ಕೊನೆ ಕ್ಷಣದಲ್ಲೂ ಕೊರಗ್ತಿರ್ತಾರೆ. ಅಯ್ಯೋ ಇಷ್ಟು ಬೇಗ ಹೊರಟೋಗ್ತಿದ್ದೀನಲ್ವಾ, ನನ್ಗಿರುವಂತ ಆಸ್ತಿಯನ್ನೆಲ್ಲ ಬಿಟ್ಟು ಹೊರಟೋಗ್ತಿದ್ದೀನಲ್ಲ ಇಷ್ಟು ಬೇಗ ಅಂತ ಹೇಳಿ ಕೊರ್ಗಿ ಪ್ರಾಣ ಬಿಡುವಂತವ್ರೆ. ಇಷ್ಟೊಂದು ಮುದ್ದಾಗಿರುವಂತಹ ಮಕ್ಕಳನ್ನ ಬಿಟ್ಟು ಹೊರಟೋಗ್ತಿದ್ದೀನಲ್ವಾ, ಇಷ್ಟೊಂದು ಮುದ್ದಾಗಿರುವಂತಹ ಮಕ್ಕಳಿಗೆ ಮದುವೆ ಆಗುವಂತಹದನ್ನು ನೋಡದೆ ಹೊರಟೋಗ್ತಿದ್ದೀನಲ್ವಾ, ಎಲ್ಲ ಕೊರಗಿ ಪ್ರಾಣ ಬಿಡುವಂತವ್ರೆ ಆ 99 ಜನ. ಇನ್ನು 1% ಜನ ಯಾರು? ಕ್ರೈಸ್ತರಾಗಿರ್ಬೇಕು. ಹೇಗ್ ಪ್ರಾಣ ಬಿಡ್ಬೇಕು ಇವರು? ನೀನು ನನಗೆ ಕೊಟ್ಟಿರುವಂತ ಸಮಸ್ತ ಕೆಲಸವನ್ನು ಮಾಡಿ ಮುಗಿಸಿದ್ದೀನಿ, ನನ್ನ ಆತ್ಮವನ್ನ ನಿಮ್ಮ ಕೈಯಲ್ಲಿ ಒಪ್ಪಿಸ್ಕೊಡ್ತಿದ್ದೀನಿ. ಈ ಮಾತು ಯಾವಾಗ್ಲೂ ಎಲ್ಲರ ಬಾಯಲ್ಲೂ ಬರೋದಿಲ್ಲ, ಯಾರ ಬಾಯಲ್ಲಿ ಮಾತ್ರ ಬರುತ್ತೆ. ಮರಣಕ್ಕೆ ಸಿದ್ಧರಾಗಿ ದೇವರು ಅನ್ಕೊಂಡಿರುವಂತಹ ಪ್ರಕಾರ, ಭಕ್ತರು ಮಾಡಿರುವಂತಹ ಪ್ರಕಾರ ನೀಟಾಗಿ ನಿಮಗೇನು ಬಾಕಿ ಇಲ್ಲ ಅಂತ ಅನ್ಸಿದ್ರೆ, ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ಕೊಟ್ಟಿರುವಂತ ಕೆಲಸ ಏನು ಬಾಕಿ ಇಲ್ಲ, ಸಂಪೂರ್ಣವಾಗಿ ಮಾಡಿ ಮುಗಿಸಿದೀರ ಅಂತ ನಿಮ್ಗೆ ಅನ್ಸಿದ್ರೆ ಅವಾಗ ನಿಮ್ ಬಾಯಿಂದ ಹೊರಗಡೆ ಬರುತ್ತೆ ಮಾತು ಏನು ಅಂದ್ರೆ, ನನ್ನ ಪ್ರಾಣವನ್ನ ನಿನ್ನ ಕೈಯಲ್ಲಿ ನನ್ನ ಆತ್ಮವನ್ನ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಣ್ಮುಚ್ತೀರಾ. ಹೇಗ್ ಕಣ್ಮುಚ್ತೀರಾ? ಹ್ಯಾಪಿಯಾಗಿ. ಹೌದಾ? ಸ್ಟಿಫೇನನ ಬಾಯಲ್ಲಿ ಇದೇ ಮಾತು ಬರುತ್ತೆ. ಸ್ಟಿಫೇನನ್ನ ಕಲ್ಲು ಹೊಡೆದು ಕೊಲ್ತಾರಲ್ವಾ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನದಲ್ಲಿ ನೀವು ನೋಡಿದಾಗ, ವಾಕ್ಯ ಭಾಗವನ್ನು ಹಾಗೆ ಓದ್ಕೊಂಡು ಹೋದಾಗ ಅಲ್ಲ ಮಾತಿರುತ್ತೆ. ಏನಂತ ಹೇಳ್ತಾರೆ ಕೊನೆಯಲ್ಲಿ? ಕಲ್ಲು ಹೊಡಿಬೇಕಾದ್ರೂ, ಅಷ್ಟೊಂದು ನೋವು ಆಗ್ತಿರ್ಬೇಕಾದ್ರೇನು ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ನೋವು ಒಂದು ಕಡೆ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸಂತೋಷ ಇನ್ನೊಂದು ಕಡೆ. ಈ ಭೂಮಿ ಮೇಲಿಂದ ದೇವರು ಪರಲೋಕವನ್ನ ತೋರಿಸ್ತಿದಾರಂತೆ ಸ್ಟೆಫೇನನಿಗೆ. ಆ ಪರಲೋಕದಲ್ಲಿ ತಂದೆ ಪಕ್ಕದಲ್ಲಿರುವಂತ ಯೇಸು ಕ್ರಿಸ್ತರು ಕಾಣಿಸ್ತಿದಾರಂತೆ ಸ್ಟೆಫೇನನಿಗೆ. ಆ ಸಂತೋಷ ಇನ್ನೊಂದು ಕಡೆ. ಹೌದಾ? ಕೊನೆಯಲ್ಲಿ ಅದಕ್ಕೆ ಆ ಮಾತನ್ನ ಹೇಳ್ತಾರೆ ಏನು? ನನ್ನ ಆತ್ಮ ನಿಮ್ಮ ಕೈಯಲ್ಲಿ ಒಪ್ಪಿಸ್ಕೊಡ್ತಿದ್ದೀನಿ. ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಇದ್ದಾಗೂ ಇದೇ ಮಾತನ್ನ ಹೇಳಿದ್ರು ಪ್ರಾಣ ಬಿಡುವುದಕ್ಕಿಂತ ಮುಂಚೆ. ನನ್ನ ಆತ್ಮವನ್ನ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಿದ್ದೀನಿ. ಎಲ್ಲರೂ ಹೇಳ್ಕೊಳ್ಲಿಕ್ಕಾಗುವಂತಹ ಮಾತಲ್ಲ. ಮರಣಕ್ಕೆ ಸಂಪೂರ್ಣ ಸಿದ್ಧವಾಗಿರುವಂತವರು ಮಾತ್ರ ಈ ಮಾತನ್ನ ಹೇಳಲಿಕ್ಕೆ ಸಾಧ್ಯ. ಇವಾಗ ನಾವ್ ಯಾವ ಕ್ಯಾಟಗರಿಯಲ್ಲಿ ಇರ್ತೇವಿ? ಆಸ್ತಿಗೋಸ್ಕರ ಯೋಚನೆ ಮಾಡಿ, ಮಕ್ಕಳಿಗೆ ಮದ್ವೆ ಆಗಿಲ್ಲ ಅಂತ ಯೋಚನೆ ಮಾಡಿ, ಅವ್ರ ಮದ್ವೆ ನಾವ್ ನೋಡಿಲ್ಲ ಅಂತ ಯೋಚನೆ ಮಾಡಿ, ಇನ್ನೊಂದನ್ನ ಯೋಚನೆ ಮಾಡಿ, ಅಯ್ಯೋ ಇದನ್ನೆಲ್ಲ ಬಿಟ್ಟು ಹೊರಟೋಗ್ತಿದ್ದೀನಲ್ವಾ, ರೀಸೆಂಟ್ ಆಗಿ ಮನೆ ಕಟ್ಟಿದೆ, ರೀಸೆಂಟ್ ಆಗಿ ಇನಾಗ್ರೇಷನ್ ಮಾಡಿದೆ, ರೀಸೆಂಟ್ ಆಗಿ ಓಪನಿಂಗ್ ಸೆರೆಮನಿ ಆಯ್ತು, ಇಷ್ಟು ಹೊರಟೋಗ್ತಿದ್ದೇನಲ್ವಾ ಅಂತ ಕೊರಗಿ ಸಾಯುವಂತವ್ರಾಗಿರ್ತೀವ? ಅಥವಾ ಸಂತೋಷವಾಗಿ ನನ್ನ ತಂದೆ ಕರೆದ್ರು, ಲೋಕಾದಿಯಿಂದ ನನಗೋಸ್ಕರ ಸಿದ್ಧ ಮಾಡಿರುವಂತಹ ಲೋಕವನ್ನ ನನಗೆ ಒಪ್ಪಿಸಲಿಕ್ಕೆ ಕರೆದಿದ್ದಾರೆ ಅಂತ ಹೇಳಿ, ನನ್ನ ಆತ್ಮವನ್ನ ನೀವು ಕರೆದಲ್ಲಿ ಒಪ್ಪಿಸ್ಕೊಡ್ತಿದ್ದೀನಿ ತಂದೆ ಅಂತ ಹೇಳಿ ಸಂತೋಷವಾಗಿ ಕಣ್ಣು ಮುಚ್ತೀವ? ನಾವ್ ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ? ಈ ಲೋಕದಲ್ಲಿ ಸಾವುಗಳು ಹೇಗಿದೆ ಅಂತ ಹೇಳಿ ನೀವು ನೋಡ್ತಿದ್ದೀರಾ, ಹೌದಾ? ನಗುವಂತಹದ್ದು ಒಳ್ಳೆಯದು ಅಂತ ಡಾಕ್ಟರ್ ಹೇಳ್ತಾರೆ. ನಗುವಂತಹದ್ದು ಒಳ್ಳೆಯದು ಅಂತ ಹೇಳ್ತಾರೆ, ಹೌದಾ? ನಗಬೇಕಾದ್ರೆ ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಗೊತ್ತಾ? ನಗುವಂತಹದ್ದು ಆರೋಗ್ಯಕ್ಕೆ ಒಳ್ಳೆಯದು. ಲಾಫ್ಟರ್ ಅಂತ ಕರಿತೀವಲ್ವಾ, ಜೋರಾಗಿ ನಗುವಂತಹದ್ದು, ಸಂತೋಷವಾಗಿರುವಂತಹದ್ದು ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನ ನೀವು ನೋಡಿದ್ದೀರಾ. ಆದ್ರೆ ನಗ್ತಾ ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಗೊತ್ತಾ? ನಗದ್ರೆ ಪ್ರಾಣ ಹೋಗುತ್ತಾ? ಹೋಗ್ತಿದೆ ಅಲ್ವಾ? ಅಂದ್ರೆ ಎಷ್ಟೆಷ್ಟು ಡಿಸೈನ್ ಆಗಿ ಸಾವು ಬರುತ್ತೆ ಅನ್ನುವಂತಹದನ್ನ ಮಾತಾಡ್ಕೊಳ್ತಿದ್ವಿ ಅಷ್ಟೇ. ನೆಕ್ಸ್ಟ್, ನೀರ್ ಕುಡಿಯುವಂತಹದ್ದು ಆರೋಗ್ಯಕ್ಕೆ ಒಳ್ಳೇದಾ? ನೀರ್ ಕುಡಿಲೇಬೇಕಾ ಬದುಕಿರ್ಬೇಕಾದ್ರೆ? ನೀರ್ ಕುಡಿತಾ ಪ್ರಾಣ ಬಿಟ್ಟವ್ರು ಎಷ್ಟು ಜನ ಗೊತ್ತಾ? ನಗಬೇಕಾದ್ರೆ ಪ್ರಾಣ ಹೋದಂತ ಇತಿಹಾಸ ಇದೆ, ನೀರ್ ಕುಡಿಬೇಕಾದ್ರೆ ಪ್ರಾಣ ಹೋದಂತ ಇತಿಹಾಸ ಇದೆ, ಊಟ ಮಾಡ್ಬೇಕಾದ್ರೆ ನತ್ತಿ ಏರಿ ಪ್ರಾಣ ಬಿಟ್ಟಿರುವಂತಹ ಇತಿಹಾಸಗಳಿದೆ. ಚಿಕ್ಕ ಮಕ್ಕಳಿಗೆ ಬ್ರೈನ್ ಫೇಲ್ಯೂರ್ ಅಂತೆ, ಹೌದಾ? ಕಾರ್ಡಿಯಾಕ್ ಅರೆಸ್ಟ್ ಅಂತೆ, ಹಾರ್ಟ್ ಫೇಲ್ಯೂರ್ಗಳು ಚಿಕ್ಕ ಮಕ್ಕಳಿಗೆ.
ಅಂದ್ರೆ ಸಾವು ಅನ್ನುವಂತಹದ್ದು ಎಷ್ಟೆಷ್ಟು ತರ ಡಿಸೈನ್ ಆಗಿ ಬರ್ತದೆ ಅಂತ ಹೇಳಿ ಒಂದ್ಸರಿ ಗಮನ ಕೊಟ್ಟು ಯೋಚನೆ ಮಾಡಿ ನೋಡಿ. ಇದು ನಮ್ಗೆ ಅರ್ಥ ಆದ್ರೆ ಯಾವ್ದು ನಮ್ಗೆ ಅರ್ಥ ಆಗತ್ತೆ, ಅಪ್ಪ ಯಾವಾಗ ಬೇಕಾದ್ರೂ ನಮಗ್ ಬರ್ಬೋದು ಖರೆ ಅಂತ ಹೇಳಿ ಪ್ರಿಪೇರ್ ಆಗ್ಲಿಕ್ಕೆ ಶುರು ಮಾಡ್ತೇವೆ. ಪ್ರಿಪೇರ್ ಆಗದೇ ಇರುವಂತವ್ರಿಗೆ ನರಕ. ನೆನ್ಪಿಟ್ಕೊಳ್ಳಿ, ಸಾವಿಗೆ ಪ್ರಿಪೇರ್ ಆಗದೇ ಇರುವಂತವರಿಗೆ ನರಕ. ಯಾಕಂದ್ರೆ ಪ್ರಿಪೇರ್ ಆಗದೇ ಇರುವಂತವರು, ರೆಡಿ ಆಗದೇ ಇರುವಂತವ್ರು ಇನ್ನೂ ಹೇಗೆ ಯೋಚನೆ ಮಾಡ್ತಿರ್ತಾರೆ, ಇನ್ನೊಂದ್ ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಇನ್ನೂ ಈ ಮನೆಯಲ್ಲಿ ಇನ್ನೊಂದಷ್ಟು ದಿನ ನಾನು ಜೀವನ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತಾನೆ ಯೋಚನೆ ಮಾಡ್ತಿರ್ತಾರೆ. ನಿಜನ? ನ್ಯೂಸ್ ಅಲ್ಲಿ ನೀವು ನೋಡಿದಿರ ಸಾಕಷ್ಟು ಜನ ಮನೆಯನ್ನ ಇನಾಗ್ರೇಟ್ ಮಾಡಿ ಕಷ್ಟಪಟ್ಟು ಮನೆ ಕಟ್ಟಿ, ಒಂದ್ ಸೈಟ್ ತಗೊಂಡು ಮನೆ ಕಟ್ಟಿ, ಡ್ರೀಮ್ ಅಂತ ಅದು ಸುಮಾರು 20-25 ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಅಷ್ಟು ಕಷ್ಟಪಟ್ಟು ಸೈಟ್ ತಗೊಂಡು ಮನೆಯನ್ನ ಕಟ್ಟಿ ಇನಾಗ್ರೇಷನ್ ಮಾಡಿದಂತಹ ದಿನನೇ ಪ್ರಾಣ ಹೊರಟೋಗಿದೆ. ಆ ಮನೆಯನ್ನ ಯಾರು ಕಷ್ಟಪಟ್ಟು ಇನಾಗ್ರೇಷನ್ ಮಾಡಿದ್ರೋ ಇನಾಗ್ರೇಷನ್ ಮಾಡಿದಂತಹ ದಿನನೇ ಪ್ರಾಣ ಹೊರಟೋಗಿದೆ ಆ ಮನುಷ್ಯನದ್ದು. ಮನೆ ಯಾರಿಗೆ? ಮನೆ ಯಾರಿಗೆ? ಅಷ್ಟ್ ಕಷ್ಟಪಟ್ಟಿದ್ದೇನಕ್ಕೋಸ್ಕರ ನಾನ್ ಮನೇನೆ ಕಟ್ಟಬಾರ್ದು, ಸೈಟ್ ಅನ್ನು ತಗೊಂಬಾರ್ದು ಅನ್ನುವಂತಹ ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡು ಹೇಳ್ತಿಲ್ಲ. ಓಕೆ, ಇಷ್ಟೊತ್ತು ನಾವು ಆಲೋಚನೆ ಮಾಡಿದಂತಹ ವಿಚಾರಗಳನ್ನೆಲ್ಲ ಒಂದ್ಸಾರಿ ನೆನಪು ತಗೊಳ್ಳಿ. ಯಾವಾಗ ಬೇಕಾದ್ರೂ ಮರಣ ಬರ್ಬೋದು, ಯಾವಾಗ ಬೇಕಾದ್ರೂ ನಾವು ಹೋಗ್ಬೋದು ಅನ್ನುವಂತಹದ್ದನ್ನ ನಿಮ್ಮ ಮನಸ್ಸಿನಲ್ಲಿ ಬೇರೂರಿ ನಿಂತಿರ್ಬೇಕು. ಯಾಕಂದ್ರೆ ಆಗ ನಾವು ಯೋಚನೆ ಮಾಡುವಂತಹ ವಿಧಾನ ಬೇರೆ, ರೀತಿ ಬೇರೆ. ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿದ್ರೆ ನಾವ್ ಯೋಚನೆ ಮಾಡುವಂತಹ ರೀತಿ ಬೇರೆ ಜೀವನದ ಬಗ್ಗೆ. ಹೌದಲ್ವಾ? ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನುವಂಥದ್ದು ನಿಮ್ ಮನ್ಸಲ್ಲಿದೆ ಅಂತ ಅನ್ಕೊಳ್ಳಿ. ಜಗಳ ಮಾಡ್ತೀರಾ ಯಾರ ಜೊತೆನಾದ್ರು? ಹೊಟ್ಟೆ ಇಟ್ಕೊಳ್ತೀರಾ ಯಾರ ಮೇಲಾದ್ರೂ? ಇಲ್ಲ ಅಲ್ವಾ? ನಿಮ್ಮ ಮನೆಯಲ್ಲೇ ಯಾರೋ ಇದಾರೆ ಅಂತ ಅನ್ಕೊಳ್ಳಿ, ವಯಸ್ಸಾಗಿದೆ, ನೀವು ವೈದ್ಯರ ಹತ್ರ ಹೋದ್ರಿ, ಅವ್ರು ಹೇಳಿದಾರೆ ಇನ್ನು 1 ತಿಂಗಳು ಅಥವಾ 2 ತಿಂಗಳು ಬದುಕಬಹುದು ಮ್ಯಾಕ್ಸಿಮಮ್ ಅಂತ ಹೇಳಿದಾರೆ. ಓಕೆ, ಅವ್ರನ್ನ ಮನೆಗ್ ಕರ್ಕೊಂಡ್ ಬಂದಿದ್ದೀರಾ, ಆ ಕಾಯಿಲೆ ಇರೋರಂತವ್ರನ್ನ ಮನೆಗ್ ಕರ್ಕೊಂಡ್ ಬಂದಿದ್ದೀರಾ. ಅವ್ರ ಬಗ್ಗೆ ಏನ್ ಹೇಳಿದಾರೆ ಡಾಕ್ಟ್ರು? 2 ತಿಂಗಳಿರುವಂತಹದ್ದು, ಚೆನ್ನಾಗಿ ನೋಡ್ಕೊಳ್ಳಿ, ಬೇಕಾಗಿರುವಂತಹದನ್ನೆಲ್ಲ ಕೊಟ್ಟು ಅವ್ರು ಅನ್ಕೊಂಡಿರುವಂತಹದೆಲ್ಲ ಮಾಡಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳ್ಸಿರ್ತಾರೆ. ಅವ್ರು ಬದುಕುವಂತಹದ್ದು 2 ತಿಂಗಳು. ನಿಮ್ಮ ಮನೆಯಲ್ಲಿದ್ದಾರೆ ಅವ್ರು, ನೀವ್ ಜಗಳ ಮಾಡ್ತೀರಾ ಅವ್ರ ಮೇಲೆ? ಹೇಳಿ, ಜಗಳ ಮಾಡ್ತೀರಾ? ಇಲ್ಲ. ಮಾಡ್ತೀರಾ? ಇಲ್ಲ. ಏನನ್ನೂ ಮಾಡೋದಿಲ್ಲ ಅಲ್ವಾ? ಅವ್ರಿಗೆ ಇಷ್ಟ ಆಗಿರುವಂತಹ ರೀತಿಯಲ್ಲೇ ನಡ್ಕೊಳ್ತೀರಾ ಅಲ್ವಾ? ಏನಕ್ಕೋಸ್ಕರ? ನಿಮ್ ಮನ್ಸಲ್ಲಿ ಒಂದಿದೆ, ಅವ್ರು 2 ತಿಂಗಳೆಲ್ಲ ಬದುಕುವಂತಹದ್ದು ಅನ್ನುವಂತ ಒಂದು ಪರ್ಸೆಪ್ಷನ್ ಇದೆ. ಅವ್ರು 2 ತಿಂಗಳು ಬದುಕುವಂತಹದ್ದು, ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. 2 ತಿಂಗಳಲ್ಲೂ ಸಹ ಇರುವವರೆಗೂ ಚೆನ್ನಾಗಿ ನೋಡ್ಕೊಬೇಕು, ಇರೋವರೆಗೂ ಏನು ಅನ್ಬಾರದು, ಜಗಳಗಳಿಲ್ಲ, ಯಾವಾಗ ಬೇಕಾದ್ರೂ ಹೋಗ್ತಾರೆ ಅನ್ನುವಂತಹ ಪರ್ಸೆಪ್ಷನ್ ನಮ್ಮ ಮನಸ್ಸಲ್ಲಿದ್ರೆ ಒಬ್ಬ ಮನುಷ್ಯನ ಬಗ್ಗೆ ಜಗಳಗಳಿರೋದಿಲ್ಲ, ಕಿತ್ತಾಟಗಳಿರೋದಿಲ್ಲ, ಕೂಗಾಟಗಳಿರೋದಿಲ್ಲ. ನಿಜನಾ? ಯಾವಾಗ್ಲೂ ಇರ್ತೀವಿ ನಾವೇ ಅಂತ ಅನ್ಕೊಂಡ್ರೆ ಮಾತ್ರ. ಅಣ್ಣ ತಮ್ಮಂದಿರಿದ್ದಾರೆ ಅಂತ ಅನ್ಕೊಳ್ಳಿ, ಟಿವಿಯಲ್ಲಿ ನೀವು ಎಷ್ಟು ನ್ಯೂಸ್ ಗಳನ್ನ ನೋಡಿಲ್ಲ? ಅಣ್ಣ ತಮ್ಮಂದಿರ ಮಧ್ಯ ವೈಷಮ್ಯಗಳು, ವಿಭೇದಗಳು ಬಂದು ಅವರು ಒಬ್ಬನು ಇನ್ನೊಬ್ಬನನ್ನ ಕೊಲೆ ಮಾಡಿದ್ದು, ಅಥವಾ ಒಬ್ಬನು ಇನ್ನೊಬ್ಬನಿಗೆ ಹಾನಿ ಮಾಡಿದ್ದು, ಇನ್ನೊಬ್ಬನ ಮೇಲೆ ಹಲ್ಲೆ ಮಾಡಿದ್ದು, ಎಷ್ಟು ನ್ಯೂಸ್ ಗಳನ್ನ ನೋಡಿರ್ತೀರಾ? ನಿಜನ? ಒಂದು ವೇಳೆ ಅಣ್ಣ ಹೊರಟೋಗ್ತಾನೆ ಅಂತ ಅಣ್ಣನಿಗೆ ಗೊತ್ತಾಯ್ತು ಅಂತ ಅನ್ಕೊಳ್ಳಿ, ಡಾಕ್ಟರ್ ಹತ್ರ ಹೋಗಿದ್ದಾರೆ, ಫೈನಲ್ ಸ್ಟೇಜ್ ಕ್ಯಾನ್ಸರ್, ಫೈನಲ್ ಸ್ಟೇಜ್ ಅಲ್ಲಿದೆ, ಯಾವಾಗ ಬೇಕಾದ್ರೂ ಹೊರಟೋಗ್ತೀಯಾ, ಮ್ಯಾಕ್ಸಿಮಮ್ ಇನ್ನೊಂದು 6 ತಿಂಗಳು ಬದುಕಬಹುದು ನೀನು ಅಂತ ಅಣ್ಣನಿಗೆ ಹೇಳಿ ಕಳ್ಸಿದ್ರು ಡಾಕ್ಟರ್ ಅಂತ ಅನ್ಕೊಳ್ಳಿ. ಈಗ ಅಣ್ಣನ ಮನಸ್ಸಲ್ಲಿ ಓಡ್ತಿರುವಂತಹ ಆಲೋಚನೆಯನ್ನ ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ಏನಂತಾನೆ? ಈಗ ತಂದೆ ಬರ್ತಾರೆ ರೂಮಿಂದ ಆಸ್ತಿ ಪತ್ರವನ್ನ ತಗೊಂಡು, ನಿಮ್ಮಿಬ್ಬರಿಗೂ ಭಾಗ ಮಾಡಿದ್ದೀನಿ ಆಸ್ತಿ ಅಂತ ಇಬ್ಬರ ಕೈಯಲ್ಲೂ ಪತ್ರವನ್ನ ಇಟ್ರು ಅಂತ ಅನ್ಕೊಳ್ಳಿ. ಅಣ್ಣ ಏನ್ ಮಾಡ್ತಾನೆ ಅಂತ ನೀವ್ ಹೇಳಿ. ತಮ್ಮನಿಗೆ ಕೊಡು. ನನಗೇನಕ್ಕೆ ಆಸ್ತಿ? ನಾನು ಬದುಕುವಂತಹದ್ದು ಎಷ್ಟು ದಿನ? 6 ತಿಂಗಳು, 180 ದಿನ. 6 ತಿಂಗಳು ಅಂದ್ರೆ 180 ದಿನ ಅಷ್ಟೇ ನಾನು ಬದುಕುವಂತಹದ್ದು. ಮತ್ತೆ ವಾಯ್ಸ್ ಏನಾದ್ರು ಕಟ್ ಆದ್ರೆ ಇಮಿಡಿಯೇಟ್ ಆಗಿ ಹೇಳಿ, ಮತ್ತೆ ಕ್ವಿಟ್ ಆಗಿ ರಿಜಾಯ್ನ್ ಆಗ್ತೀನಿ, ನೋಡೋಣ ಏನ್ ಇಶ್ಯೂ ಅಂತ ಹೇಳಿ ನೆಕ್ಸ್ಟ್ ವೀಕ್. ಓಕೆ, ಇಷ್ಟಕ್ಕೂ ಅಣ್ಣನ ಮನಸ್ಸಲ್ಲಿ ಇರುವಂತಹ ಪರ್ಸೆಪ್ಷನ್ ಏನು? ನನಗ್ ಬೇಕಾಯ್ದಲ್ಲ, 180 ದಿನ ಬದುಕ್ತೀನಿ ಅಷ್ಟೇ. 6 ತಿಂಗಳಂದ್ರೆ 180 ದಿನ ಅಷ್ಟೇ ನಾನು ಬದುಕುವಂತಹದ್ದು. ನನಗೆ ಆಸ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಮ್ಮನಿಗೆ ಕೊಡು, ಅವನ್ ಬದುಕಿ ಬಾಳ್ಬೇಕಾಗಿರುವಂತವನು. ಒಂದ್ ವೇಳೆ ಡಾಕ್ಟರ್ ಆ ಮಾತನ್ನ ಹೇಳಿಲ್ಲ ಅಂತ ಅನ್ಕೊಳ್ಳಿ, ಅಣ್ಣನಿಗೆ ನೀನ್ ಹೋಗ್ತೀಯಾ ಅನ್ನುವಂತ ಮಾತನ್ನ ಹೇಳಿಲ್ಲ ಅಂತ ಅನ್ಕೊಳ್ಳಿ, ಈತನ ಏನ್ ಮಾಡ್ತಿದ್ದ? ಈಗ ನಾನ್ ದೊಡ್ಡವನಲ್ವಾ, ನಾನ್ ಜ್ಯೇಷ್ಠನ ಅಲ್ವಾ, ನನಗೆ ಎಕ್ಸ್ಟ್ರಾ ಬರ್ಬೇಕಲ್ವಾ ಆಸ್ತಿಯನ್ನ, ನನಗೆ ಯಾಕೆ ಕಮ್ಮಿ ಕೊಟ್ಟಿದ್ಯಾ ಅಂತಿದ್ದ. ನಾನು ಇನ್ನೂ ಜಾಸ್ತಿ ವರ್ಷ ಈ ಭೂಮಿಯ ಮೇಲೆ ಬದುಕಿರ್ತೀನಿ ಅಂತ ಒಂದ್ ವೇಳೆ ಆ ಆಲೋಚನೆ ಈ ಮನುಷ್ಯನ ಮನಸ್ಸಲ್ಲಿದ್ರೆ ಆಸ್ತಿಗೋಸ್ಕರ ಕಿತ್ತಾಡ್ತಿದ್ದ. ಈಗ ಡಾಕ್ಟ್ರು ನೀನ್ ಹೋಗ್ತೀಯ, ಯಾವಾಗ ಬೇಕಾದ್ರೂ ಹೋಗ್ತೀಯ, ಗೊತ್ತಿಲ್ಲ ಅಂತ ಹೇಳಿದಾಗ ನನಗೇನಕ್ಕಿದೆಲ್ಲ ಅಂತ ಯೋಚನೆ ಮಾಡ್ತಿದ್ದಾನೆ.
ನಿಮ್ಗೆ ಅರ್ಥ ಆಯ್ತಾ? ಆಲೋಚನೆಯಲ್ಲಿ ಇರುವಂತಹ ವ್ಯತ್ಯಾಸ ಅರ್ಥ ಆಯ್ತಾ? ಮರಣ ಅನ್ನುವಂತಹ ಸಬ್ಜೆಕ್ಟ್ ನಮಗೆ ನೀಟಾಗಿ ಅರ್ಥ ಆದ್ರೆ ನಮ್ಮ ಆಲೋಚನೆ ಸಂಪೂರ್ಣವಾಗಿ ಬದಲಾಗತ್ತೆ. ಈಗ ತಾನೇ ನಾವು ನೋಡಿದಂತ ಉದಾಹರಣೆಯಲ್ಲಿ ಹೇಗೆ ಅಣ್ಣ ಆಸ್ತಿಗೋಸ್ಕರ ಕಿತ್ತಾಡೋದಿಲ್ವೋ, ಹೇಗೆ ಆಸ್ತಿಯನ್ನ ಬೇಕಾದ್ರೂ ಬಿಟ್ಕೊಡ್ಲಿಕ್ಕೆ ರೆಡಿ ಆಗೋಗಿದ್ದಾನೋ ತಮ್ಮನೆಗೆ, ಆತರ ಆಗೋಗ್ತೇವೆ. ಏನಾದ್ರೂ ಜೀವನದಲ್ಲಿ ನಾನು ಬದುಕುವಂತಹದ್ದು ಎಷ್ಟು ದಿನ, ಇನ್ನೊಂದು 5,000 ದಿನ ಬದುಕ್ತೀನ, 4,000 ದಿನ ಬದುಕ್ತೀನ, 3,000 ದಿನ ಬದುಕ್ತೀನ, ಅಷ್ಟೇ ಅಲ್ವಾ ನಾನು ಬದುಕುವಂತಹದ್ದು? ಪರವಾಗಿಲ್ಲ. ನಾವು ಕಿತ್ತಾಡ್ಬೇಕಾಗಿರುವಂತಹ ಪರಿಸ್ಥಿತಿಗಳು ಬರೋದಿಲ್ಲ. ನಾವ್ ಯಾರ ಮೇಲಾದ್ರೂ ವೈಷಮ್ಯಗಳನ್ನ ದ್ವೇಷಗಳನ್ನ ಇಟ್ಕೊಬೇಕಾಗಿರುವಂತಹ ಪರಿಸ್ಥಿತಿಗಳು ಬರೋದಿಲ್ಲ. ಯಾವಾಗ ಮರಣದ ಸಬ್ಜೆಕ್ಟ್ ಅರ್ಥ ಆದ್ರೆ, ಈಗ ನಾವು ಆಲೋಚನೆ ಮಾಡ್ತಿರುವಂತಹ ಈ ಅಂಶ ನಮಗ್ ಅರ್ಥ ಆದ್ರೆ, ಅದ್ ಅರ್ಥ ಆಗದೆ ಹೋದ್ರೆ ಇನ್ನೂ ಈ ಭೂಮಿ ಮೇಲೆ ಸಾಕಷ್ಟು ದಿನ ಇರ್ತೀನಿ, ಇನ್ನೂ ಈ ಭೂಮಿಯ ಮೇಲೆ ಸಾಕಷ್ಟು ವರ್ಷಗಳು ಜೀವನ ಮಾಡ್ತೀನಿ. ಹೌದಾ? ಕೀರ್ತನೆಗಳು ಭಕ್ತರು ಮಾಡ್ತಿರುವಂತಹ ಪ್ರಾರ್ಥನೆ ಏನೋ ಒಂದ್ಸಾರಿ ನೋಡಿ. ಕೀರ್ತನೆಗಳು 39ನೇ ಅಧ್ಯಾಯ, 4ನೇ ವಚನ. ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ನನ್ನ ಆಯುಷನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದನು. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ಸಾಕು. ಈಗ ನಾವು ಓದಂತಹ ವಚನದಲ್ಲಿ ಭಕ್ತರು ಮಾಡ್ತಿರುವಂತಹ ಪ್ರಾರ್ಥನೆ ನಮ್ಮ ಕಣ್ಣು ಕಾಣಿಸ್ತಿದೆ. ಏನಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಗೊತ್ತಾ? ತಂದೆ, ನಾನು ಬೆಳಿಗ್ಗೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ನಾವ್ ಯಾವ ತರ ಪ್ರಾರ್ಥನೆ ಮಾಡ್ಬೇಕು, ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಿದ್ದೀವಿ. ಈಗ ನೀವು ಈ ಸಂದೇಶವನ್ನ ಕೇಳಿದ್ದೀರಾ, ಎಷ್ಟೊತ್ತು ನೆನಪಿರುತ್ತೆ? ಒಂದು ಅರ್ಧ ಗಂಟೆ ನೆನಪಿರುತ್ತೆ ಸಂದೇಶ ಕೇಳಿದ ನಂತರ, 1 ಗಂಟೆ. ಅದಾದ ನಂತರ ನಿಮ್ಮ ಉದ್ಯೋಗಗಳಿಗೆ ನೀವು ಹೋಗ್ತೀರಾ, ಮತ್ತೆ ಸಂಜೆ ಬರೋಷ್ಟ್ರಲ್ಲಿ ಮತ್ತೆ ಅದೇ ಆಲೋಚನೆ. ಎಂತ ಆಲೋಚನೆ ಗೊತ್ತಾ? ನಾನು ಇನ್ನೂ ಈ ಭೂಮಿಯ ಮೇಲೆ ಸಾಕಷ್ಟು ವರ್ಷ ಬದುಕ್ತೀನಿ ಅನ್ನುವಂತಹ ರೀತಿನೇ ಇರುತ್ತೆ ನಮ್ಮ ಆಲೋಚನೆ. ಬಿಟ್ರೆ ಬೆಳಿಗ್ಗೆ ಕೇಳಿದಂತಹ ಸಬ್ಜೆಕ್ಟ್ ನ ಪ್ರಕಾರ ನಾನು ಯಾವಾಗ ಬೇಕಾದ್ರೂ ಹೋಗ್ತೀನಿ ಅನ್ನುವಂತಹ ಆಲೋಚನೆಯನ್ನ ಮರ್ತು ಹೋಗಿರ್ತೇವೆ. ಹೌದಲ್ವಾ? ನಾವು ಸ್ವಲ್ಪ ಕಾಲನೇ ಬದುಕುವಂತಹದ್ದು ಅಂತ ಗೊತ್ತಿದ್ರೂ ಸಹ ಆ ಸತ್ಯವನ್ನ ಮರ್ತು ಹೋಗಿರ್ತೇವೆ. ನಿಜನಾ? ಅದಕ್ಕೋಸ್ಕರ ಪ್ರತಿದಿನ ನಿಮ್ಮ ಪ್ರಾರ್ಥನೆಗಳಲ್ಲಿ ಒಂದು ಸೆಂಟೆನ್ಸ್ ಅನ್ನ ಆಡ್ ಮಾಡಿ. ಮುಂದೆ ಏನಂತ ಕೇಳ್ಬೇಕು ದೇವ್ರ ಹತ್ರ? ತಂದೆ, ನಾನು ಬದುಕುವಂತಹ ಸ್ವಲ್ಪ ಕಾಲನೇ, ಅದ್ ನನಗೆ ಗೊತ್ತು, ಆದ್ರೂ ಅದನ್ನ ಮರ್ತೋಗ್ತಾನೇ ಇರ್ತೀನಲ್ವಾ? ಅದನ್ನ ಸದಾ ಕಾಲ ನನಗೆ ನೆನಪು ಮಾಡ್ತಾನೆ ಇರು, ನೀನು ನನಗ್ ತಿಳಿಸ್ತಾನೆ ಇರು. ನನ್ನ ಆಯುಷ್ಕಾಲ ಚಿಕ್ಕದ್ದು ಅಂತ ಹೇಳಿ ಮತ್ತೆ 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 ನನಗೆ ನೆನಪು ಮಾಡು ಅನ್ನುವಂತ ಪ್ರಾರ್ಥನೆಗಳನ್ನ ನಿಮ್ಮ ಪ್ರಾರ್ಥನೆಗಳಲ್ಲಿ ಮುಂದೆ ಸೇರಿಸ್ಕೊಳ್ಳಿ. ಇಲ್ಲಿ ಭಕ್ತರು ಮಾಡ್ತಿರುವಂತಹ ಪ್ರಾರ್ಥನೆ ಅರ್ಥ ಅದೇ. ಇನ್ನೊಂದ್ಸರಿ ಓದಿ ನೋಡೋಣ. 4ನೇ ವಚನ. ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನಗೆ ಅಂತ್ಯಕಾಲ ಅನ್ನುವಂತಹದ್ದು ಒಂದಿದೆ. ಅವಸಾನ, ಅಂತ್ಯಕಾಲ ಅನ್ನುವಂತಹದ್ದು ಒಂದಿದೆ. ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು, ನಾನು ಸ್ಥಿರ ಅಲ್ಲದವನು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ಇದನ್ನು ತಿಳಿಸು ತಂದೆ ನನಗೆ. ನನಗೆ ಗೊತ್ತು ನಾನು ಅಸ್ಥಿರನು ಅಂತ, ಆದ್ರೂ ನಾನು ಮರ್ತೋಗ್ತಾನೆ ಇರ್ತೇನೆ. ನೀನ್ ಮತ್ತೆ ಮತ್ತೆ ನೆನಪು ಮಾಡು. ನಾನೇನು ಅಲ್ಲ ಈ ಭೂಮಿಯ ಮೇಲೆ, ಯಾವಾಗ ಬೇಕಾದ್ರೂ ಹೊರಟೋಗುವಂತವನು, ಯಾವಾಗ ಬೇಕಾದ್ರೂ ಈ ಲೋಕವನ್ನ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಇದೆ. ನನ್ನ ಆಯುಷ್ಕಾಲ ತುಂಬಾ ಚಿಕ್ಕದ್ದು ಅನ್ನುವಂತಹದ್ದನ್ನ ಮತ್ತೆ ಮತ್ತೆ ನನಗೆ ನೆನಪು ಮಾಡು, ನನಗ್ ತಿಳಿಸು. ಇದು ಭಕ್ತರು ದೇವರು ಮುಂದೆ ಮಾಡ್ತಿರುವಂತಹ ಪ್ರಾರ್ಥನೆ. ಇನ್ನೊಂದ್ಸಾರಿ. ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. 5ನೇ ವಚನ. ನನ್ನ ಆಯುಷ್ಯನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೆನು. ಏನೂ ಅಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ. ನಾನು ಆಗ್ಲೇ ಹೇಳಿದೆ ನಿಮಗೆ, ಒಂದು ನೊಣ 14 ದಿನ ಬದುಕುತ್ತೆ. ಆ ನೊಣದ ಆಯುಷ್ಕಾಲವನ್ನು ನಿಮ್ಗೆ ನೋಡಿದಾಗ, ಅಯ್ಯೋ ನೊಣವೇ, ನೀನ್ 2 ವಾರನ ಬದುಕುವಂತಹದ್ದು ಅಂತ ನಿಮಗೆ ಅನ್ಸುತ್ತೆ. ದೇವ್ರು ನಮ್ಮನ್ನ ನೋಡಿ ಏನಂತಾರೆ ಗೊತ್ತಾ? ಏನಂತಾರೆ? ಬರೀ ಉಸಿರೇ. ಕೂಡ ಗೇಣದ್ದ ಅಂತ. ಹೌದಲ್ವಾ? ಯಾಕೆ ಇನ್ನೊಂದ್ ಸ್ವಲ್ಪ ಇದನ್ನ ವಿವರಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಆ ನೊಣದ ಆಯುಷ್ಕಾಲವನ್ನ ನೀವ್ ನೋಡಿದಾಗ 14 ದಿನ ಅದ್ ಬದುಕುವಂತಹದ್ದು ಅಂತ ಹೇಳಿದಾಗ ನಿಮಗೆ ಅದು ತುಂಬಾ ಚಿಕ್ಕದ್ದು ಅಂತ ಅನಿಸ್ಬೋದು. ದೇವರಿಗೆ ನಮ್ಮ ಆಯುಷ್ಕಾಲ ನೋಡ್ಬೇಕಾದ್ರೆ ಹೇಗೆ ಅನ್ಸುತ್ತೆ ಅಂತ ಹೇಳಿ ಹೇಳ್ತಿದ್ದೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದೇವರ ಲೆಕ್ಕದಲ್ಲಿ 1,000 ವರ್ಷ ಅಂತ ಹೇಳಿದ್ರೆ ಎಷ್ಟು ದಿನ? ದೇವರ ಲೆಕ್ಕದಲ್ಲಿ ಒಂದು ದಿನ ಅಲ್ವಾ? ಇವಾಗ ಹೇಳಿ, ನಾವು ಬದುಕುವಂತಹದ್ದು ಎಷ್ಟು ನಿಮಿಷಗಳು ದೇವರ ದೃಷ್ಟಿಯಲ್ಲಿ? ಎಷ್ಟು ನಿಮಿಷಗಳು? ಸುಮಾರು 45ರಿಂದ 50 ನಿಮಿಷನ. ನೊಣ ಆದ್ರೂ 14 ದಿನ ಬದುಕುತ್ತೆ.
ನಮ್ಮ ಆಯುಷ್ಕಾಲ ಸಾಕಷ್ಟು ದಿನಗಳು ಅಂತ ನಾವ್ ಅನ್ಕೊಂಡಿದೀವಿ. ನೊಣದ ಆಯುಷ್ಕಾಲ ಚಿಕ್ಕದ್ದು, 14 ದಿನ ಬದುಕುವಂತಹದ್ದು ಪಾಪ ಅಂತ ನಾವ್ ಅನ್ಕೊಳ್ತೀವಿ. ದೇವರ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ ನೊಣದ ಆಯುಷ್ಕಾಲ ಅಟ್ ಲೀಸ್ಟ್ 14 ಡೇಸ್. ದೇವರ ಆಯುಷ್ಕಾಲದಲ್ಲಿ ದೇವರ ಲೆಕ್ಕದಲ್ಲಿ ನಮ್ಮ ಆಯುಷ್ಕಾಲ ಬರೀ 3/4 ಗಂಟೆ, 45 ನಿಮಿಷ ನಾವು ಬದುಕುವಂತಹದ್ದು ಈ ಭೂಮಿ ಮೇಲೆ ದೇವರ ಲೆಕ್ಕದಲ್ಲಿ. ಹೌದಾ? ಎಷ್ಟು ಚಿಕ್ಕದು ನಮ್ಮ ಆಯುಷ್ಕಾಲ, ಒಂದ್ಸರಿ ಯೋಚನೆ ಮಾಡಿ ನೋಡಿ. 5ನೇ ವಚನ ಕಂಟಿನ್ಯೂ ಮಾಡೋಣ. ನನ್ನ ಆಯುಷ್ಯನ್ನು ಗೇಣುದ್ದವಾಗಿ ಮಾಡಿದೆಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೆನು. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ಮನುಷ್ಯನು ಎಷ್ಟು ಸ್ಥಿರನ ತರ ಕಂಡ್ರೂ ಸಹ ನೋಡ್ಲಿಕ್ಕೆ ಈತನು ಸ್ಥಿರನಪ್ಪ, ಇನ್ನ ಈತನು ಶಾಶ್ವತವಾಗಿ ಇದ್ಬಿಡ್ಬೋದು, ಇನ್ನೇನು ತೊಂದರೆಗಳಿಲ್ಲ ಅಂತ ಅನ್ಕೊಂಡ್ರೂ ಸಹ ಬರೀ ಉಸಿರೇ. ನಮ್ಮ ಆಯುಷ್ಕಾಲವನ್ನ ದೇವರು ಉಸಿರುಗೊಳಿಸಿದ್ದಾರೆ, ನಿಜನಾ? ನಿಮ್ಮ ಉಸಿರನ್ನ ಒಂದ್ಸಾರಿ ನಿಮ್ಮ ಶರೀರದೊಳಗೆ ಬಂಧಿಸಿಟ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ಟು ನೋಡಿ, ಆಗತ್ತ? ಆಗೋದಿಲ್ಲ. ಅದು ಹೆಂಗಾದ್ರೂ ಮಾಡಿ ಹೊರಗಡೆ ಬಂದ್ಬಿಡುತ್ತೆ. ಓಕೆ, ಇಷ್ಟಕ್ಕೂ ನಮ್ಮ ಆಯುಷ್ಕಾಲವನ್ನ ದೇವ್ರು ನೋಡಿದಾಗ ಉಸಿರಿಗೆ ಹೋಲಿಸ್ತಿದ್ದಾರೆ. ಇನ್ನೊಂದು ಕಡೆ ಹಬೆಗೆ ಹೋಲಿಸ್ತಾರೆ. ಇದು ಗೊತ್ತಲ್ವಾ ನಮ್ಗೆ? ಹೊಗೆಗೆ, ಹಬೆಗೆ ಹೋಲಿಸ್ತಾರೆ ನಮ್ಮ ಆಯುಷ್ಕಾಲವನ್ನ. ಒಂದ್ 2 ನಿಮಿಷ 3 ನಿಮಿಷ ಮಾತಾಡ್ಕೊಂಡು ಮುಗಿಸ್ಕೊಳ್ಳೋಣ. ಅದಾದ ನಂತರ 3ನೇ ಭಾಗವನ್ನು ಯಾವತ್ತಾದ್ರೂ ಕಂಟಿನ್ಯೂ ಮಾಡೋಣ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹಬೆಗೆ ಹೋಲಿಸಿದ್ರೆ ನಮ್ಮ ಆಯುಷ್ಕಾಲವನ್ನ, ಹೊಗೆ ಒಂದ್ ಕಡೆ ಉಸಿರಿಗೆ ಹೋಲಿಸ್ತಾರೆ, ಇನ್ನೊಂದ್ ಕಡೆ ಹೊಗೆಗೆ ಹೋಲಿಸ್ತಾರೆ. ಇಷ್ಟಕ್ಕೂ ಹೊಗೆಗಿರುವಂತ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ದೇವ್ರ ಹೊಗೆಗೆ ಏನಕ್ಕೋಸ್ಕರ ಹೋಲಿಸಿದ್ರು ಅಂತ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಈ ಹೊಗೆಯನ್ನು ಹಿಡಿದಿಟ್ಕೊಳ್ಳುವಂತಹದಾಗುವಂತ ಕೆಲಸ ಅಂತ ನಿಮಗ್ ಅನ್ಸುತ್ತಾ? ನೀವು ಕುಕ್ಕರ್ ಅಲ್ಲಿ ಅನ್ನ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಕುಕ್ಕರ್ ಅಲ್ಲಿ ಅನ್ನ ಮಾಡಿದೀರ, ರೈಸ್ ಅನ್ನ ಕುಕ್ ಮಾಡಿದೀರ. ಓಕೆ, ಆ ಕುಕ್ಕರ್ ಅಲ್ಲಿ ಅನ್ನ ಮಾಡಿ ತಕ್ಷಣ ನೀವು ಓಪನ್ ಮಾಡಿದ್ರೆ ಏನಾಗುತ್ತೆ? ಹೊಗೆ ಬರುವಂತಹ ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ? ಜಾಸ್ತಿ ಹೊಗೆ ಬರುವಂತಹ ನಿಮ್ಮ ಕಣ್ಣಿಗೆ ಕಾಣಿಸುತ್ತಲ್ವಾ? ಈ ಒಂದ್ ವೇಳೆ ನಾನ್ ನಿಮಗ್ ಟಾಸ್ಕ್ ಕೊಟ್ರೆ, ಈ ನಿಮ್ಮ ಕುಕ್ಕರ್ ಒಳಗಡೆ ಅನ್ನ ಏನ್ ಮಾಡಿದೀರಾ, ಅದರಿಂದ ಬರುವಂತ ಹೊಗೆಯನ್ನ ನೀವ್ ಇವತ್ತು ಮಾಡಿರುವಂತ ಹೊಗೆಯನ್ನ ನೆಕ್ಸ್ಟ್ ವೀಕ್ ಬರ್ಬೇಕಾದ್ರೆ ಇಟ್ಕೊಂಡ್ ಬರ್ಬೇಕು, ಕಾಪಾಡ್ಕೊಂಡ್ ಬರ್ಬೇಕು. ಯಾರ್ ಮಾಡ್ತೀರಾ ಈ ಕೆಲಸವನ್ನ? ಆಗಲ್ಲಣ್ಣ. ಆಗೋದಿಲ್ವಾ? ಕ್ಲೋಸ್ ಮಾಡಿ, ಮುಚ್ಚಳವನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಅವಾಗೂ ಆಗೋದಿಲ್ವಾ? ಮುಚ್ಚಳವನ್ನ ನೀವು ಕ್ಲೋಸ್ ಮಾಡಿದ್ರು ಆಗೋದಿಲ್ವಾ? ಆಗೋದಿಲ್ಲ. ಆ ಹೊಗೆಯನ್ನು ಹಿಡಿದಿಟ್ಕೊಳ್ಳುವಂತಹದ್ದು ಅಸಾಧ್ಯ. ನೀವು ಕ್ಯಾಪ್ ಅನ್ನ ಓಪನ್ ಮಾಡಿದ್ರೆ ಜೋರಾಗಿ ಹೊಗೆ ಬರ್ತಿರುತ್ತೆ. ಆ ಹೊಗೆಯನ್ನ ಹಿಡಿದಿಟ್ಕೊಬೇಕು ಅಂತ ನೀವು ಕ್ಯಾಪ್ ಅನ್ನ ಕ್ಲೋಸ್ ಮಾಡಿ 1-2 ಗಂಟೆ ಆದ ನಂತರ ಓಪನ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನೀವು ಕ್ಲೋಸ್ ಮಾಡಿದ್ರು ಆ ಹೊಗೆ ಅಲ್ಲಿರೋದಿಲ್ಲ. ನೀವು ಹಿಡಿದಿಟ್ಕೊಬೇಕು ಅಂತ ಅನ್ಕೊಂಡ್ರು ಆ ಹೊಗೆ ಅಲ್ಲಿರೋದಿಲ್ಲ. ಹೌದಾ? ಅದು ನಮ್ಮ ಆಯುಷ್ಕಾಲ ದೇವರ ದೃಷ್ಟಿಯಲ್ಲಿ. ಅದಕ್ಕೋಸ್ಕರ ನಮ್ಮ ಆಯುಷ್ಕಾಲವನ್ನು ಹಬೆಗೆ ಹೋಲಿಸಿದ್ದಾರೆ, ಹೊಗೆಗೆ ಹೋಲಿಸಿದ್ದಾರೆ. ಅದಕ್ಕೆ ಅರ್ಥ ಇದೆ. ಅದನ್ನ ಏನ್ ಮಾಡಿದ್ರು ಸಹ ನಾವು ಹಿಡಿದಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವು ಬಳಕೆ ಮಾಡ್ಕೊಬಹುದು, ಅದನ್ನ ಉಪಯೋಗ ಮಾಡ್ಕೊಬಹುದು ಅಷ್ಟೇ ಇರೋವರೆಗೂ ಸಹ. ಹಿಡಿದಿಟ್ಕೊಳ್ಳುವಂತಹದ್ದು ಅನ್ನುವಂತಹದ್ದು ಅಸಾಧ್ಯ ಆಗಿರುವಂತಹ ಕೆಲಸ. ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನಗಳು ಬೇಡ. ಯಾಕಂದ್ರೆ ಸಾಕಷ್ಟು ಜನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು, ಹೌದಲ್ವಾ? ನಾವು ಸಾಕಷ್ಟು ಸಾರಿ ಮಾತಾಡ್ಕೊಂಡಿದ್ವಿ. ಮೈಕಲ್ ಜಾಕ್ಸನ್, ಅಲೆಕ್ಸಾಂಡರ್ ದ ಗ್ರೇಟ್, ಇವ್ರ ಬಗ್ಗೆ ಎಲ್ಲ ಸಾಕಷ್ಟು ಸಾರಿ ಮಾತಾಡ್ಕೊಂಡಿದ್ವಿ. ಇವರು 120 ವರ್ಷ 150 ವರ್ಷ ಬದುಕಬೇಕು ಅಂತ ಅನ್ಕೊಂಡಂತಹ ಜನ. ಮೈಕಲ್ ಜಾಕ್ಸನ್ 120 ವರ್ಷ ಬದುಕಬೇಕು ಅಂತ ಅನ್ಕೊಂಡಂತಹ ವ್ಯಕ್ತಿ. ವೈದ್ಯರನ್ನ ಯಾವಾಗ್ಲೂ ಪಕ್ಕದಲ್ಲೇ ಇಟ್ಕೊಂಡಂತಹ ವ್ಯಕ್ತಿ. ಎಲ್ಲದಕ್ಕೂ ಡಾಕ್ಟರ್ಗಳೇ ಬೇಕು. ಯಾಕಂದ್ರೆ ಡಾಕ್ಟರ್ಗಳು ನನ್ನ ಕೆಲಸಗಳೆಲ್ಲ ಮಾಡಿದ್ರು ಅಂತ ಅನ್ಕೊಳ್ಳಿ. ನನಗೆ ನೀರ್ ಕಾಯಿಸುವಂತಹ ಡಾಕ್ಟರ್, ಕಾಫಿ ಕೊಡುವಂತಹ ಡಾಕ್ಟರ್, ಟೀ ಕೊಡುವಂತಹ ಡಾಕ್ಟರ್, ಎಲ್ಲ ಡಾಕ್ಟರ್ಗಳೇ ಕೊಟ್ರೆ ಅವ್ರಿಗೆ ಹೇಗೆ ಕೊಟ್ರೆ ಆರೋಗ್ಯವಾಗಿ ನಾನು ಇರ್ತೀನಿ ಅಂತ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವರೇ ನನಗೆಲ್ಲವನ್ನು ಮಾಡ್ಬೇಕು ಅಂತ ಅನ್ಕೊಂಡಂತಹ ವ್ಯಕ್ತಿ ಮೈಕಲ್ ಜಾಕ್ಸನ್. ಹಿಡಿದಿಟ್ಕೊಬೇಕು ಅಂತ ಅನ್ಕೊಂಡ್ರು ಆಯುಷ್ಕಾಲವನ್ನ. ಅದಿರುತ್ತಾ? ಓಕೆ, ಹೊರಟೋಗುತ್ತೆ. ನೀವ್ ಎಷ್ಟೇ ಹಿಡಿದಿಟ್ಕೊಂಡಕ್ಕೆ ಪ್ರಯತ್ನ ಪಟ್ರು 52-53 ವರ್ಷಕ್ಕೆ ಹೊರಟೋದ ಆ ವ್ಯಕ್ತಿ. 120 ವರ್ಷ ಬದುಕಬೇಕು ಅಂತ ಅನ್ಕೊಂಡ, ಅರ್ಧಾಯುಷ್ಯನೂ ಬದುಕಲಿಲ್ಲ. ಅದ್ರಲ್ಲಿ ಹಿಡಿದಿಟ್ಕೊಂಡಕ್ಕೆ ಪ್ರಯತ್ನ ಪಟ್ಟಂತವ್ರು ಅದನ್ನ ಹಿಡಿದಿಟ್ಕೊಳ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಭಕ್ತರು, ತಂದೆ ನನ್ನ ಆಯುಷ್ಕಾಲ ಗೇಣುದ್ದ ಅಂತ ಹೇಳಿ ನನಗ್ ನೆನಪು ಮಾಡು ಒಂದ್ಸರಿ. ನನಗೆ ಯಾರಾದ್ರೂ ಬಂದ್ ನೆನಪು ಮಾಡಿದ್ರು ಅದನ್ನ ಬೇಗ ಮರ್ತೋಗ್ತೀನಿ. ಅದಕ್ಕೆ ಇನ್ನೊಂದ್ಸರಿ ನೀನ್ ನೆನಪು ಮಾಡು. ನನ್ನ ಆಯುಷ್ಕಾಲ ತುಂಬಾ ಚಿಕ್ಕದ್ದು ಅಂತ ನೆನಪು ಮಾಡು. ನಾನು ಈ ಭೂಮಿಯ ಮೇಲೆ ಬದುಕುವಂತಹದ್ದು ಸ್ಥಿರನಾಗಿ ಅಲ್ಲ, ಅಸ್ಥಿರನಾಗಿ ಅಂತ ಹೇಳಿ ನನಗೆ ನೆನಪು ಮಾಡು ಒಂದ್ಸಾರಿ ಅಂತ ಕೇಳ್ಕೊಳ್ತಿದ್ದಾರೆ ದೇವರ ಹತ್ರ. ಆವಾಗ ನಾವು ರೆಡಿಯಾಗಿರ್ತೇವೆ, ನಾವು ಸಿದ್ಧರಾಗಿರ್ತೀವಿ. ಯಾವಾಗ್ಲೂ ಸಹ ನಾನು ಆಗ್ಲೂ ಹೇಳಿದೆ ನಿಮಗೆ, ಆಸ್ತಿ ಗಲಾಟೆಗಳು ಅಂದಿದ ತಕ್ಷಣ
ನಿಮಗೊಂದು ನಮಸ್ಕಾರ, ನಾನು ಬದುಕುವಂತಹದ್ದೇ ಸ್ವಲ್ಪ ದಿನ, ಅದ್ರಲ್ಲಾದ್ರೂ ನೆಮ್ಮದಿಯಾಗಿರಿ ಅಂತ ಹೇಳಿ ನೀವೇ ಎಲ್ಲವನ್ನು ಕೊಟ್ಬಿಟ್ಟು ಬಂದ್ಬಿಡ್ತೀರಾ. ಏನ್ ಗಲಾಟೆ ಮಾಡ್ಬೇಕಾದ್ರೆ ಆಸ್ತಿಗೋಸ್ಕರ ಬದುಕುವಂತಹದ್ದೇನೋ 3-4 ದಿನ, 300 ದಿನ, 400 ದಿನ, 500 ದಿನ, 3000 ದಿನ, 4000 ದಿನ ಬದುಕುವಂತಹದ್ದೇ ಇಷ್ಟು. ಇದಕ್ಕೋಸ್ಕರ ಗಲಾಟೆ ಮಾಡ್ಬೇಕಾ, ಜಗಳ ಮಾಡ್ಬೇಕಾ ಅಂತ ಹೇಳಿ ನೀವೇ ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇಟ್ಟು ಬಂದ್ಬಿಡ್ತೀರಾ. ಭಕ್ತರು ಮಾಡಿದ್ದು ಇದನ್ನೇ. ಮೋಶೆ ಅವರ ತಾಯಿ, ಅವರನ್ನ ಬೆಳೆಸಿದಂತಹ ತಾಯಿ, ನನ್ನ ಮಗ ಅಂತ ನೀನು ಒಪ್ಕೊಳ್ತೀಯ, ನೀನು ಸಿಂಹಾಸನ ಕೊಡ್ತೀನಿ ಅಂತ ಹೇಳಿ ಹೇಳಿದಾಗ ಅವ್ರು ಹೇಳಿದಂತಹ ಮಾತಿನ ಅರ್ಥ ಇದೆ. ಮಮ್ಮಿ, ನಿನ್ನ ಸಿಂಹಾಸನಕ್ಕೆ ಒಂದು ನಮಸ್ಕಾರ, ನನಗ್ ಬೇಡ, ನಾನು ಬದುಕುವಂತಹದ್ದೇ ಇನ್ನು ಸ್ವಲ್ಪ ದಿನ, ನಾನು ಬದುಕುವಂತಹದ್ದೇ ಇನ್ನೊಂದು 10,000 ದಿನನೋ, 15,000 ದಿನನೋ, 17,000 ದಿನನೋ, ಅದನ್ನಾದ್ರೂ ಹೆಂಗೋ ದೇವರಿಗೋಸ್ಕರ, ದೇವರ ಪ್ರಜೆಗಳಿಗೋಸ್ಕರ ಬದುಕ್ಬಿಟ್ರೆ, ಆ ದ್ವಾರವನ್ನು ಬಿಟ್ಟು ಕಾಂಪೌಂಡ್ ಅಲ್ಲಿ ದಾಟಿ ನನ್ನ ಬಾಗಿಲಿನ ಮೂಲಕ ಹೊರಗಡೆ ಹೋಗ್ತೀನಲ್ವಾ, ಅವಾಗ ಆರಾಮಾಗಿ ಹ್ಯಾಪಿಯಾಗಿ ಇರ್ತೀನಿ. ಏನಿದ್ದೇನ್ ಪ್ರಯೋಜನ ಈ ಕಾಂಪೌಂಡ್ ಅಲ್ಲಿ, ಎಲ್ಲವನ್ನು ಬಿಟ್ಟು ಹೋಗ್ತೀನಲ್ವಾ, ಆ ಬಾಗಿಲನ್ನು ನಾನ್ ಮಾತ್ರ ಹೋಗ್ಬೋದಲ್ವಾ, ಏನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಏನಿದ್ದೇನ್ ಪ್ರಯೋಜನ. ಮರಣವನ್ನ ಆ ತರ ನೋಡಿದ್ರು ಅವರೆಲ್ಲರೂ ಸಹ. ಮರಣವನ್ನ ಅದೇ ತರ ನಾವು ನೋಡ್ತೀವ. ಈ ತರ ಯೋಚನೆ ಮಾಡ್ತೀವ ಇನ್ ಮುಂದೆ. ಯಾವಾಗ್ಲಾದ್ರೂ ನಿಮ್ಗೆ ಯಾರನ್ನಾದ್ರೂ ಬೈಬೇಕು ಅಥವಾ ಯಾರ ಮೇಲಾದ್ರೂ ಜಗಳ ಮಾಡ್ಬೇಕು, ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚಿಟ್ಕೋಬೇಕು ಅಂತ ಅನ್ಸಿದ್ರೆ ನಿಮ್ ಮರಣದ ಬಗ್ಗೆ ಒಂದ್ಸರಿ ಯೋಚನೆ ಮಾಡ್ಕೊಂಡು ನೋಡಿ. ಒಂದ್ ವೇಳೆ ಇನ್ನೊಂದ್ 5 ನಿಮಿಷದಲ್ಲಿ ದೇವ್ರು ನಮ್ಮನ್ನು ಕರೆದ್ರೆ, ಇದೆಲ್ಲ ಬೇಕಾ ನನಗೆ ಜಗಳಗಳು, ಬ್ರದರ್ ನೀವೇ ಗೆದ್ರಿ, ನಾನೇನ್ ಗೆದ್ದಿಲ್ಲ, ನಾನೇ ಸೋತೆ, ನೀವೇ ಗೆದ್ರಿ, ನನಗಿಂತ ನೀವೇ ದೊಡ್ಡವರು ಅಂತ ನೀಟಾಗಿ ಪಕ್ಕಕ್ಕಿಟ್ಟು ಬಂದ್ಬಿಡ್ತೀರಾ ನಿಮ್ಮ ಸ್ಥಾನವನ್ನ. ಮರಣ ಅನ್ನುವಂತಹ ನಿಮ್ಮ ಮನಸ್ಸಲ್ಲಿ ಇದ್ರೆ. ಅದಕ್ಕೋಸ್ಕರ ಮರಣವನ್ನ ಯಾವಾಗ್ಲೂ ಸಹ ಅದಕ್ಕೋಸ್ಕರ ಸ್ಮರಿಸ್ಕೊಡಿ, ಅದನ್ನ ಯಾವಾಗ್ಲೂ ನೆನಪು ಮಾಡ್ಕೊಡಿ. ನಮ್ಮ ಆಯುಷ್ಕಾಲ ಎಷ್ಟು ಚಿಕ್ಕದು ಈ ಭೂಮಿಯ ಮೇಲೆ ಅಂತ ಹೇಳಿ ಯಾವಾಗ್ಲೂ ಅದು ನಿಮ್ಮ ಮುಂದೆ ಇರ್ಬೇಕು. ಒಂದು ನೊಣವನ್ನ ನೋಡಿ, 14 ದಿನ ಬದುಕುವಂತಹದ್ದು ದೇವರ ದೃಷ್ಟಿಯಲ್ಲಿ. ನಾವು ಬದುಕುವಂತಹದ್ದು 50 ನಿಮಿಷ. ಯೇಸು ಕ್ರಿಸ್ತರು ಬದುಕಿದ್ದು ಅರ್ಧ ಗಂಟೆ ದೇವರ ದೃಷ್ಟಿಯಲ್ಲಿ ಈ ಭೂಮಿ ಮೇಲೆ. ದೇವರು ಯೇಸು ಕ್ರಿಸ್ತರನ್ನ ಬಿಟ್ಟು ಎಷ್ಟು ನಿಮಿಷಗಳಿದ್ರು, ಅರ್ಧ ಗಂಟೆ ಇದ್ರು ದೇವರ ಲೆಕ್ಕದಲ್ಲಿ. ಹೌದಾ? ನಮಗೂ ಒಂದು 50 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಈ ಭೂಮಿಯ ಮೇಲೆ ಬಂದಿದ್ದೇವೆ, 50 ನಿಮಿಷ ಜೀವನ ಮಾಡ್ಲಿಕ್ಕೆ ಬಂದಿದ್ದೇವೆ, 50 ನಿಮಿಷ ಜೀವನ ಮಾಡ್ಲಿಕ್ಕೆ ಬಂದಿದ್ದೇವೆ. 50 ನಿಮಿಷವನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳೋಣ. ದೇವರು ಅನ್ಕೊಂಡಿರುವಂತಹ ರೀತಿ, ದೇವರು ಇಷ್ಟಪಟ್ಟಂತಹ ರೀತಿ ಜೀವನ ಮಾಡೋಣ. ಓಕೆ, ಇನ್ ಮತ್ತೆ ಯಾವಾಗ ವಾಯ್ಸ್ ಹೋಗುತ್ತೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಮುಗಿಸ್ಕೊಡೋಣ. ನೆಕ್ಸ್ಟ್ ವೀಕ್ ದೇವರ ಚಿತ್ತ ಇದೆ, ಕಂಟಿನ್ಯೂ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ನಮ್ಮ ಅಂತ್ಯದ ಬಗ್ಗೆ ಇಷ್ಟೊಂದು ಸುಸ್ಪಷ್ಟವಾಗಿ ಯಾವ ಗ್ರಂಥದಲ್ಲೂ ಹೇಳಿಲ್ಲ ತಂದೆ. ನೀವ್ ಯಾವಾಗ ಕರೆದ್ರೂ ಸಹ ನಾವು ಸಿದ್ಧವಾಗಿರ್ಬೇಕು ಅನ್ನುವಂತಹ ಸತ್ಯವನ್ನ ನಾವು ಆಲೋಚನೆ ಮಾಡಿ ನೋಡಿದ್ವಿ. ದಾವೀದನು ಹೇಗೆ ತಮ್ಮ ಮಕ್ಕಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ತಾನು ಹೋಗುವುದಕ್ಕಿಂತ ಮುಂಚೆ, ಈ ಕಾಲದಲ್ಲಿರುವಂತಹ ನಾವು ನಮ್ಮ ಮನೆಯವರಿಗೆ, ನಮ್ಮ ಮಕ್ಕಳಿಗೆ, ವಯಸ್ಸಾಗಿರುವಂತಹ ಪ್ರತಿಯೊಬ್ಬರು ತಮ್ಮ ಮೊಮ್ಮಕ್ಕಳಿನ ಹಂತದವರೆಗೂ ಎಲ್ಲರನ್ನು ಕರೆತು ಸಂಪೂರ್ಣವಾಗಿ ನಾನು ಹೋಗ್ತಿದ್ದೀನಿ ಅನ್ನುವಂತಹದನ್ನು ತಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡು ಹೇಳ್ಬೇಕಾಗಿರುವಂತಹ ಸಮಸ್ತವನ್ನು, ಮಾಡ್ಬೇಕಾಗಿರುವಂತಹ ಬೋಧನೆ ಎಲ್ಲವನ್ನು ತಾವು ಹೇಳಿ ಮುಗಿಸಿ, ನೀವು ಕೊಟ್ಟಿರುವಂತಹ ಸಂಪೂರ್ಣವಾಗಿರುವಂತಹ ಕೆಲಸವನ್ನ ಪರಿಪೂರ್ಣವಾಗಿ ಮುಗಿಸಿ, ನಿಮ್ಮ ಮಗನ ತರ, ಸ್ಟೆಫೇನನ ತರ, ಯೇಸು ಕ್ರಿಸ್ತರ ತರ ನನ್ನ ಆತ್ಮವನ್ನ ನಿಮ್ಮ ಕೈಯಲ್ಲಿ ಒಪ್ಪಿಸ್ಕೊಡ್ತಿದ್ದೀನಿ ಅನ್ನುವಂತಹ ಮಾತು ಸಂದೇಶ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಬಾಯಲ್ಲೂ ತಮ್ಮ ಕೊನೆ ಹಂತದಲ್ಲಿ ಬರುವಂತಹ ರೀತಿ ನಮ್ಮ ಜೀವನಗಳನ್ನು ಬದಲಾಯಿಸಿಕೊಳ್ಳುವಂತೆ ಈ ಸಂದೇಶವನ್ನ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕೊನೆ ಉಸಿರೋಗುವವರೆಗೂ ಇದನ್ನ ಮೆಲುಕು ಹಾಕ್ತಾ ಇದನ್ನ ಪಾಲಿಸಿ, ಉಸಿರೋಗ್ಬೇಕಾದ್ರೂ ಈ ಸಂದೇಶವನ್ನು ಪಾಲಿಸುವಂತಹ ಮಕ್ಕಳನ್ನಾಗಿ, ವಿವೇಕವುಳ್ಳಂತವರನ್ನಾಗಿ ನಮ್ಮನ್ನು ಮಾರ್ಪಡಿಸಿ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಅವರು ತಮ್ಮ ಜೀವನದಲ್ಲಿ ತಾವು ಕೇಳಿರುವಂತಹ ಮಾತುಗಳನ್ನು ಅಳವಡಿಸಿಕೊಳ್ಳಬೇಕಾಗಿರುವಂತಹ ಶಕ್ತಿಯನ್ನು ಅವರ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಪ್ರತಿನಿತ್ಯವೂ ಸಂದೇಶಗಳಿಂದ ತಮ್ಮ ಜೀವನಗಳನ್ನು ಮಾದರಿಯಾಗಿರಿಸಿ ನಮ್ಮನ್ನು ಬಲಪಡಿಸುತ್ತಿರುವಂತಹ ಪ್ರತಿಯೊಬ್ಬ ದೈವ ಸೇವಕರು, ಅವರ ಅವಶ್ಯಕತೆಗಳು, ಅವರ ಅನಿವಾರ್ಯತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂತಹ ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬೊಬ್ಬರು ಅವ್ರು ಮಾಡ್ತಿರುವಂತಹ ಎಲ್ಲಾ ಕೆಲಸಗಳು, ಅವರು ತಗೊಳ್ತಿರುವಂತಹ ಎಲ್ಲಾ ಶ್ರಮೆಯೂ ಸಹ ಎಲ್ಲವನ್ನು ನೆನಪು ಮಾಡಿಕೊಂಡು ಅವರಿಗೆ ತಕ್ಕ ಪ್ರತಿಫಲವನ್ನು ನೀವು ಕೊಡ್ತೀರಾ ಅನ್ನುವಂತಹದನ್ನು ನಾವು ನಂಬುತ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.